ಈ ಒಂದು ವೇದಾಂತ ಸಿದ್ಧಾಂತದೊಳಗಿರುವ ಮಾಯೆಗೂ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗಿರುವ ಶಕ್ತಿಗೂ ಇರೋ ವ್ಯತ್ಯಾಸ ಏನದಂತಂದ್ರೆ, ಅಲ್ಲಿ ಮಾಯೆಯನ್ನ ಮಿಥ್ಯಾ ಮಿಥ್ಯಾ ಅಂತಾರೆ. ಮತ್ತ ಮಿಥ್ಯಾ ಅಂದಮೇಲೆ ಅದಕ್ಕೆ 9 ರೀತಿಯಿಂದ ಪರೀಕ್ಷೆ ಮಾಡಿದರು. ಅವಯವ, ನಿರವಯವ, ಸಾವಯವ, ನಿರವಯವ, ಸಾವಯವ ಮತ್ತು ನಿರವಯವ. ಸಾವಯವ ಅದ ಏನು ನೋಡಿದ್ರು, ಅವಯವ ಅದ ಏನಂತಂದ್ರ ಅವಯವ ಮಿಥ್ಯ. ಮತ್ತು ನಿರವಯವ ಅದೇನು ನೋಡಿದ್ರ ಇಲ್ಲ. ಸಾವಯವ ನಿರವಯವ ಎರಡೂ ನೋಡಿದ್ರು. ಅವಯವ ಇದ್ದರೆ ಸಾವಯವ ಇರಲ್ಲ, ಸಾವಯವ ಇದ್ದರೆ ನಿರವಯವ ಇರಲ್ಲ, ಈ ರೀತಿ. ಮತ್ತೆ ಭೇದ ನೋಡಿದ್ರು. ಬ್ರಹ್ಮನ ಜೊತೆಗೆ ಭೇದ ಅದ ಏನು, ಭೇದ ಇಲ್ಲ. ಮತ್ತು ಅಭೇದ ಅದ ಏನು, ಅಭೇದನೂ ಇಲ್ಲ. ಭೇದ ಅದ ಏನು ನೋಡಿದ್ರು. ಈ ರೀತಿ ಅದಕ್ಕೆ 9 ರೀತಿಲಿಂತ ಪರೀಕ್ಷೆ ಮಾಡಿ ನೋಡಲಾಗಿಯೂ ಏನಾಗ್ಲಕತ್ತು, ಅದ್ರ ಬಗ್ಗೆ ಇಂಥದೇ ಅಂತ ನಿರ್ಣಯ ತಗೊಳಕ್ಕಾಗ್ಲಿಲ್ಲ. ಭೇದ ಮತ್ತೆ ಸಾವಯವ ನಿರವಯವ ಇನ್ನೂ ಒಂದೇನ್ರಿ, ಒಟ್ಟು 3 ಅದಾವ ಅಲ್ಲಿ. ಸತ್ತು, ಅಸತ್ತು, ಸದಸತ್ತು. ಹಿಂಗ 9 ರೀತಿ ಪರೀಕ್ಷೆ ಮಾಡಿ ನೋಡಲಾಗಿ ಆ 9 ರೀತಿಯಿಂದಲೂ ಅದು ಹಿಂಗೆ ಅಂತ ನಿರ್ಣಯ ಮಾಡಿ ಹೇಳಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ಅದಕ್ಕೆ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಅದಕ್ಕೆ ಅನಿರ್ವಚನೀಯ ಅಂತಂದ್ರೆ ಅದ್ರ ಬಗ್ಗೆ ಯಾವುದೋ ನಿರ್ಣಯ ಹೇಳಕ್ ಬರಂಗಿಲ್ಲ. ಹಿಂಗಾಗಿ ಅದಕ್ಕೆ ಅನಿರ್ವಚನೀಯ ಅನ್ನಂತ ಶಬ್ದ ಬಳಸಿದ್ರು. ಇಲ್ಲಿ ಏನದಪ್ಪ ಅಂತಂದ್ರೆ, ಅದಕ್ಕ ತಾಯಿ ಅಂದ್ರು, ಅವ್ರ ಮಾಯೆ ಅಂತ ಇವ್ರಂದ್ರು, ಇವ್ರೇನಂದ್ರು ತಾಯಿ ಅಂತಂದ್ರು. ಆಮೇಲೆ ಅಲ್ಲಿ ಸಂಸಾರ, ಸತಿ ಸುತ, ಸಂಬಂಧ, ಸಂಪತ್ತು ಎಲ್ಲವನ್ನ ಅಲ್ಲೇನ್ ಮಾಡಿದ್ರು, ನಿಂದ ಮಾಡಿದ್ರು ವೇದಾಂತ ಸಿದ್ಧಾಂತದೊಳಗೆ. ಇಲ್ಲಿ ಇವ್ರೇನ್ ಮಾಡ್ತಾರ, ಅವುಗಳನ್ನ ಬಳಸಿ ಬದುಕ್ತೀವಿ ಅಂತಂದ್ಮೇಲೆ ಅದ್ರ ಬಗ್ಗೆ ಒಂದು ಧನ್ಯತಾ ಭಾವ ಇರಲಿ ಅಂತೇಳಿ ಇಲ್ಲಿ ಶರಣರು ಹೇಳಿದರು. ಹೀಗಾಗಿ ಈ ಸಾಧನೆಯನ್ನ ನಾವು ಏನ್ ಮಾಡ್ಬೇಕು, ಶರಣರು ಹೇಳಿದ್ದು ಶ್ರೇಷ್ಠನೋ ಅದನ್ನ ನಿಂದೆ ಮಾಡೋದು ಶ್ರೇಷ್ಠ ಚಲೋನೋ ಹೆಂಗ? ಹೆಂಡತಿನ ಬಳಸಿಕೊಂಡೇ ಬದುಕ್ತೀವಿ. ಎಷ್ಟು ದೋಹಗಳು ಬರ್ದಾರ ನೋಡಿರ ಹೆಣ್ಣಿನ ಮೇಲೆ, ಎಷ್ಟೊಂದು ದೋಹಗಳು ಬರ್ದಾರ ಹೆಣ್ಣನ್ನ ನಿಂದೆ ಮಾಡೋದು. ರೊಕ್ಕ ರೂಪಾಯಿ ಬಂಗಾರ ತಗೊಂಡು ಬಳಸ್ಕೊಂಡು ಬದುಕ್ತೀವಿ, ಮತ್ತೆ ರೊಕ್ಕ ರೂಪಾಯಿ ಬಂಗಾರವನ್ನ ನಿಂದೆ ಮಾಡೋ ಎಷ್ಟು ದೋಹಗಳು ಬರ್ದಾರ. ಈಗ ನಿಂದೆ ಮಾಡೋದು ಚಲೋನೋ, ಅದು ಏನದ, ಅದು ಪರಮಾತ್ಮನ ಶಕ್ತಿ ಅಂತೇಳಿ ಅದನ್ನ ಗೌರವಿಸಿ ಅದನ್ನ ಬಳಸಿ ಅದ್ರ ಬಗ್ಗೆ ಧನ್ಯತಾ ಭಾವ ಇಟ್ಕೊಂಡಿರೋದು ಒಳ್ಳೇದು. ಧನ್ಯತಾ ಭಾವ ಇರಬೇಕು. ಯಾವದನ್ನ ಬಳಸಿ ಬದುಕ್ತೀವಿ ಅದನ್ನೇ ನಾವು ನಿಂದೆ ಮಾಡಿದ್ರೆ ಹೆಂಗಾಗ್ತದ? ಅದಕ್ಕೆ ಇಲ್ಲಿ ಶಕ್ತಿ ಸ್ತುತಿ ಅಂತಂದ್ರ ಹೆಂಗ ಅನ್ನೋದಕ್ಕೆ ಮತ್ತೆ 5 ಶ್ಲೋಕಗಳು ಶಕ್ತಿ ಸ್ತುತಿ ಒಳಗೆ ಬರ್ತಾವ. ಶಿವಸ್ತುತಿದು 7 ಶ್ಲೋಕ, ಶಕ್ತಿ ಸ್ತುತಿದು 5 ಶ್ಲೋಕ. ಈಗ ಮಾಯೆ ಬಗ್ಗೆ ಹೇಳ್ತಾರ. ಅದೇ ಶಕ್ತಿ ಅಂದ್ರೆ ಮಾಯೆ, ಪ್ರಕೃತಿ. ಈಗ ನಿಮ್ಮ ಪಿಂಡಾಂಡದೊಳಗೆ ಯಾವುದು ಶಕ್ತಿ? ಶಿವ ಯಾವುದು, ಶಕ್ತಿ ಯಾವುದು? ಕೂಟಸ್ಥನೇ ಶಿವ. ಅದನ್ನು ಹೊರತುಪಡಿಸಿದರೆ ಉಳಿದದ್ದೆಲ್ಲ ಶಕ್ತಿನೇ.
ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಎಲ್ಲನೂ ಶಕ್ತಿನೇ. ಏನ್ರಿ? ಪಿಂಡಾಂಡನೇ ಶಕ್ತಿ. ಪಿಂಡಾಂಡದೊಳಗ ಕೂಟಸ್ಥನೂ ಆದ, ಮತ್ತೆ ಈ 3 ಶರೀರಗಳು ಅಥವಾ ಪಂಚಕೋಶಗಳನ್ನು ಅದಾವ. ಶಕ್ತಿನೇ. ಕೂಟಸ್ಥ ಅಂದ್ರೆ ಆತ್ಮ ಏನದಲ್ಲ ಅದು ಒಂದು ಶಿವ, ಅದು ಆಶ್ರಯದಾತ, ಇದು ಆಶ್ರಿತ, ಅದರೊಳಗೆ ಆಶ್ರಿತ, ಅದೇ ಪ್ರಕೃತಿ. ಬ್ರಹ್ಮಾಂಡದೊಳಗೆ ಪಂಚಭೂತಗಳು, ಪೃಥ್ವಿ, ಅಪ್ಪು, ತೇಜ, ಆಕಾಶ, ವಾಯು, ಅವೆಲ್ಲ ಶಕ್ತಿನೇ. ಅವಕ್ಕ ಅವಕಾಶ ಮಾಡಿಕೊಟ್ಟಂತ ಬಯಲು ಏನದಲ್ಲ ಅದು ಏನಪ್ಪ ಅಂತಂದ್ರೆ ಶಿವ. ಅದು ಬಯಲಂತಂದ್ರೆ ಬರೇ ಖಾಲಿ ಬಯಲಲ್ಲ, ಅದು ಎಲ್ಲವನ್ನು ಒಳಗೊಂಡಂತ ಬಯಲದು, ಎಲ್ಲವನ್ನು ತನ್ನೊಳಗ ಇಂಬಿಟ್ಟುಕೊಂಡಂತ ಬಯಲದು. ಬುದ್ಧನ ಬಯಲು ಏನದ? ಏನು ಇಲ್ಲದ ಬಯಲು. ಬೌದ್ಧ ಧರ್ಮದ ಬಯಲು ಶೂನ್ಯ ಅಂತ ಏನ್ ಹೇಳ್ತಾರೆ, ಎಲ್ಲ ಇಲ್ಲದ ಬಯಲು. ಬಟ್ ಇಲ್ಲಿ ಇರೋ ಬಯಲು ಯಾವುದದ? ಎಲ್ಲವನ್ನು ಒಳಗೊಂಡಂತ ಬಯಲು. ಈ ಶೂನ್ಯ ಬೇರೆ, ಆ ಶೂನ್ಯ ಬೇರೆ. ಓಕೆ, ಈಗ ಶಕ್ತಿ ಸ್ತುತಿ 1ನೇ ಶ್ಲೋಕ. ಎಷ್ಟೈತಿ ಟೈಮ್? 10 ಗಂಟೆ 11 ನಿಮಿಷ. ಪೀಠಿಕೆ ಹಾಕೋಣ, ಹಾಕಿ ಮುಕ್ತಾಯ ಮಾಡೋಣ. ಮತ್ತೆ ಮುಂದೆ ನಾಳೆ ಕಂಟಿನ್ಯೂ ಮಾಡೋಣ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರ ಪಾರಗಃ ತಾಂ ಧರ್ಮ್ಯಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಯಾಮಾಹು ಸರ್ವಲೋಕಾನಾಂ ಅಂದ್ರ ಯಾಮ್ ಅಂತಂದ್ರ, ಯಾಮ್ ಅಂದ್ರೆ ಯಾವಳನ್ನು, ಯಾರನ್ನು ಅಂತ. ಯಾರನ್ನು, ಯಾವಳನ್ನು. ಮತ್ತೆ ಸರ್ವಲೋಕಗಳ ಪ್ರಕೃತಿ. ಆ ಸರ್ವ ಲೋಕಗಳು ಎಷ್ಟದವ? 14 ಲೋಕಗಳದವ, 3 ಲೋಕಗಳದವ, ಏನೇನೋ ಹೇಳ್ತಿರ್ತಾರಲ್ಲ. ಈ ಸರ್ವ ಲೋಕಗಳನ್ನ, ಈ ಸರ್ವ ಲೋಕಗಳಿಗೆ ಮೂಲವಾದಂಥದ್ದು ಒಂದು ಪ್ರಕೃತಿ ಅದು. ಯಾಮಾಹು ಸರ್ವಲೋಕಾನಂ ಪ್ರಕೃತಿಂ. ಆ ಮೂಲ ಪ್ರಕೃತಿ ಏನದ? ಆ ಪ್ರಕೃತಿನೇ ಮೂಲ ಕಾರಣ. ಯಾವ ಪ್ರಕೃತಿ? ಬ್ರಹ್ಮನ ಹಣಿ ಮೇಲಿರಂಥದ್ದು ಒಂದು ಟಿಕಳಿ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಹಂಗಿಲ್ಲ. ಶಿವಶಕ್ತಿ ಎರಡೂ ಸಮ ಮಿಶ್ರ ಅದ. ಇಲ್ಲೇನು ಅದರೊಳಗೆ ಟಿಕಳಿ ಗಿಕಳಿ ಏನಿಲ್ಲ. ಎಲ್ಲಿ ಶಿವ ಅಲ್ಲಿ ಶಕ್ತಿ. ಅದ್ರಾಗೇನು ಶಕ್ತಿ ಬಿಟ್ಟು ಶಿವ ಇಲ್ಲ, ಶಿವನ್ ಬಿಟ್ಟು ಶಕ್ತಿ ಇಲ್ಲ. ಇಬ್ರು ಸರಿ ಅದರ ಇಲ್ಲಿ. ಅದಕ್ಕೆ ಈ ಮೂಲ ಪ್ರಕೃತಿಗೆ ಈ ಒಂದು ಎಲ್ಲ 14 ಲೋಕಗಳ ಮೂಲ ಪ್ರಕೃತಿ ಅಂತ ಯಾವಳನ್ನು ಕರೆಯುತ್ತಾರೋ, ಯಾರು? ಶಾಸ್ತ್ರ ಪಾರಗಃ ಅಂದ್ರ ಶಾಸ್ತ್ರ ಕೋವಿದರು, ಪಂಡಿತರು, ಮಹಾತ್ಮರು. ಈ 14 ಲೋಕಗಳಿಗೂ ಮೂಲವಾದಂಥದ್ದು ಒಂದು ಪ್ರಕೃತಿ ಅದ. ಆ ಪ್ರಕೃತಿನೇ ಏನಾಗ್ಯದ? 14 ಲೋಕಗಳ ರೂಪದಲ್ಲಿ ಅರಳಿ ನಿಂತದ. ಅಂತ ಪ್ರಕೃತಿಗೆ ಮೂಲ ಕಾರಣ ಈ 14 ಲೋಕಗಳಿಗಂತ ಯಾರು ಶಾಸ್ತ್ರಕ್ಕೋಗಿದರೆ ಹೇಳ್ತಾರ, ಆಹುಂ ಹೇಳುವರೋ ಶಂಭೋ ಧರ್ಮಚಾರಿಣಿ ಅಂದ್ರ ಆಕಿ ಏನದಳಪ್ಪ ಅಂತಂದ್ರೆ ಆ ಶಂಭುವಿನ, ಶಿವನ ಧರ್ಮಚಾರಿಣಿ ಅಂದ್ರೆ ಧರ್ಮ ಪತ್ನಿ ಅದಳಕಿ, ಧರ್ಮಚಾರಿಣಿ. ತಾಂ ಪರಾಂ ಶಿವಾಂ, ಪರಶಿವಾಂ, ಪರಾಂ ಶಿವಾಂ ಅಂದ್ರೆ ಆಕಿ ಪರಾಂ ಅಂದ್ರೆ ಸರ್ವೋತ್ಕೃಷ್ಟ. ಎದ್ರಾಗ? ಬ್ರಹ್ಮಾಂಡದೊಳಗಿನ ಎಲ್ಲ ವಸ್ತುಗಳಿಗಿಂತ ಆಕಿ ಶ್ರೇಷ್ಠದವ. ಬ್ರಹ್ಮಾಂಡದೊಳಗಿನಕ್ಕಿಂತ ಎಲ್ಲಾ ವಸ್ತುಗಳಿಗಿಂತ ಆಕಿ ದೊಡ್ಡಕ್ಕೆದ. ಬ್ರಹ್ಮನ್ಕಿಂತ ದೊಡ್ಡಕ್ಕೆ ಅಲ್ಲಕ್ಕೆ.
ಬ್ರಹ್ಮಾಂಡದೊಳಗಿನ ಏನು ಸೃಷ್ಟಿ ಅದಲ್ಲ, ಈ ಎಲ್ಲ ಸೃಷ್ಟಿಗಿಂತ ಆಕೆ ದೊಡ್ಡಕ್ಕೆದಳ, ಎಲ್ಲ ಸೃಷ್ಟಿಗೆ ಆಕೆನೇ ಮೂಲ ಅದಳ. ಅದಕ್ಕೆ ಶಿವನು ಧರ್ಮಚಾರಿಣಿ, ಅವಳು ಏನದಳ, ಸರ್ವೋತ್ಕೃಷ್ಟವಾದ ಶಕ್ತಿ ಮಾತೆ ಏನದಳ. ಇಲ್ಲೇನೇನು ಹೇಳಿದ್ರು, ಶಾಸ್ತ್ರ ಪಾರಗ ಕೋವಿದರು ಯಾರನ್ನ ಎಲ್ಲ 14 ಲೋಕಗಳಿಗೂ ಮೂಲ ಕಾರಣವಾದ ಪ್ರಕೃತಿ ಅಂತ ಯಾರನ್ನು ಹೇಳುತ್ತಾರೋ ಅವಳು ಶಂಭುವಿನ ಧರ್ಮಚಾರಿಣಿ, ಅಂದ್ರೆ ಶಂಭುವಿನ ಧರ್ಮ ಪತ್ನಿ ಅದಳ. ಆ ಪರಶಿವೆಗೆ, ಆ ಪರಶಿವೆ ಅಂದ್ರೆ ಪರ ಅಂದ್ರೆ ಸರ್ವಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ಮತ್ತೊಂದು ಏನು ಇಲ್ಲ. ಅಂತ ಪರಶಿವೆಗೆ ನಾನು ನಮಸ್ಕಾರ ಮಾಡ್ತೀನಿ. ತಾಂ ಧರ್ಮಚಾರಿಣೀಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಅದಕ್ಕೆ ಪರಶಿವ ತತ್ವವು ಸಚ್ಚಿದಾನಂದ ನಿತ್ಯ, ಸತ್ತು ಚಿತ್ತು ಆನಂದ. ಪರಶಿವ ತತ್ವ ಹೆಂಗದ, ಸತ್ತು ಚಿತ್ತ ಆನಂದ ಅದ, ನಿತ್ಯ ಅದ, ನಿರವಯವ ಆದ, ಅವಿಕಾರಿ ಆದ. ಅವನಂತೂ ಈ ವಿಶ್ವಕ್ಕೆ ನಿರ್ಮಾಣಕ್ಕೆ ಕಾರಣವಾಗಲಾರ. ಈ ವಿಶ್ವದ ನಿರ್ಮಾಣಕ್ಕೆ ಅವ ಕಾರಣ ಆಗಂಗಿಲ್ಲ. ಯಾಕಂದ್ರ ಈ ವಿಶ್ವ ಏನದ, ವಿಕಾರದ ಇದು. ಬಾಲಕ ಹೋಗಿ ಯುವಕ ಆತನ, ಯುವಕ ಹೋಗಿ ಮುದುಕ ಆತನ, ಮುದುಕ ಹೋಗಿ ಸಾಯ್ತಾನ, ಮತ್ತೊಂದು ಜನ್ಮ ತಗೊಂಡು ಹುಟ್ಟಿ ಬರ್ತಾನ. ಬೀಜ ಹೋಗಿ ಸಸಿ ಆಗ್ತದ, ಸಸಿ ಹೋಗಿ ಗಿಡ ಆಗ್ತದ, ಗಿಡ ಹೋಗಿ ಮರ ಆಗ್ತದ, ಮರ ಹೋಗಿ ಹೂವು ಹಣ್ಣು ಕಾಯಿ ಏನೇನಾಗಬೇಕು ಏನೇನೋ ಆಲಕೈತಿ ಬಿಡ್ತಾವ. ಎಲ್ಲ ವಿಕಾರ ಹಾಕೋತ ಹೋಗ್ತಿರ್ತಾವ. ಅವ ಪರಶಿವ ಹೆಂಗದನ, ನಿರ್ವಿಕಾರ ಅದನ. ಮತ್ತ ಪರಶಿವ ನಿರ್ವಿಕಾರ ಇದ್ದವ ಇಂಥದೊಂದು ವಿಕಾರ ಆಗುವಂತ ಜಗತ್ತಿಗೆ ಅವನು ಕಾರಣ ಆಗ್ಲಕ್ ಸಾಧ್ಯ ಇಲ್ಲ. ಏಕೆಂದರೆ ಸೃಜನಗೊಳಿಸಬೇಕಾದರೆ ಜ್ಞಾನ, ಇಚ್ಛೆ, ವರ್ತನ ಈ 3 ಅತ್ಯವಶ್ಯಕ. ಜ್ಞಾನನೂ ಬೇಕು, ಇಚ್ಛೆನೂ ಬೇಕು, ವರ್ತನೆನೂ ಬೇಕು. ಪರಮಾತ್ಮನಲ್ಲಿ ಇವು ಒಂದೂ ಇಲ್ಲ. ಅವನ ಬಳಿ ಯಾವ ಇಲ್ಲ. ಹೆಂಗದ ನೋಡ್ರಿ. ಅವನ ಬಳಿ ಜ್ಞಾನನೂ ಇಲ್ಲ, ಅಜ್ಞಾನ ಇದ್ರೆ ಜ್ಞಾನ ಬೇಕಲ್ಲ. ಅವನ ಬಳಿ ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ, ಇಚ್ಛೆನೂ ಇಲ್ಲ, ನಿರಾಶೆನೂ ಇಲ್ಲ, ವರ್ತನನೂ ಇಲ್ಲ, ಏನೇನೂ ಇಲ್ಲ. ಇವ್ಯಾವೂ ಇಲ್ಲ ಅವನ ಬಳಿ. ಪರಮಾತ್ಮನಲ್ಲಿ ಇವು ಒಂದು ಇಲ್ಲ. ಆದ್ದರಿಂದ ಅವನಿಗೆ ಕರ್ತೃತ್ವ ಸಲ್ಲದು. ಅವ ಕರ್ತೃ ಆಗಂಗೆ ಇಲ್ಲ ಈ ಜಗತ್ತಿಗೆ. ಸೃಷ್ಟಿ ಒಂದೇ ಒಂದು ಇದೆ ಎಂದಾಗ ಅದರ ಕಾರಣ ಇರಲೇಬೇಕು. ಸೃಷ್ಟಿ ಅಂತ ಒಂದು ಆದ ಅಂತಂದ್ಮೇಲೆ ಅದಕ್ಕೊಂದು ಕಾರಣ ಇರಲೇಬೇಕು. ಅದುವೇ ದೇವನ ಆತ್ಮಶಕ್ತಿ. ಅದಕ್ಕೆ ಭಾಜನ ಶಕ್ತಿ ಎಂಬ ಪರ್ಯಾಯ ನಾಮವಿದೆ. ಈ ಶಕ್ತಿಗೂ ಪರಮಾತ್ಮನಿಗೂ ಅವಿನಾಭಾವ ಅಗಲದ ಸಂಬಂಧ. ಅದಕ್ಕೆ ಭಾಜನ ಶಕ್ತಿ ಅಂತಾರ, ದೇವ ಆತ್ಮಶಕ್ತಿ ಅಂತಾರ. ನಿಮ್ಮದು ಒಳಗ ಜೀವ ಆತ್ಮಶಕ್ತಿ ಆದ ಇಲ್ಲ, ಹಂಗ ಆ ಬ್ರಹ್ಮಂದು ದೇವ ಆತ್ಮಶಕ್ತಿ. ನಿಮ್ಮೊಳಗ ಆ ಆತ್ಮಶಕ್ತಿ ಇರಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಲಕ್ ಸಾಧ್ಯ ಅದ? ಆತ್ಮಶಕ್ತಿ ಇದ್ರೆ ನೀವೆಲ್ಲ ಕೆಲಸ ಮಾಡ್ಲಕ್ ಸಾಧ್ಯ. ಹಂಗ ದೇವಾತ್ಮ ಶಕ್ತಿ ಅಥವಾ ಭಾಜನ ಶಕ್ತಿ ಅಂತ ಅದಕ್ಕೆ ಕರೀತಾರ. ಈ ಶಕ್ತಿಗೂ ಪರಮಾತ್ಮನಿಗೂ ಅವಿನಾಭಾವ ಅಂದ್ರೆ ಅಗಲದ ಸಂಬಂಧ. ಈಗ ಹೆಂಗ್ ಮಾಡ್ತೀರಿ? ಇದು ಅವಿನಾಭಾವ ಶಬ್ದಕ್ಕೆ ಹೆಂಗ್ ಬಿಡಿಸ್ತೀರಿ? ಶಿವ ಶಕ್ತಿ ಇವರಿಬ್ಬರದು ಸಂಬಂಧ ಹೆಂಗದಪ್ಪ ಅಂದ್ರೆ, ಬೆರೆಸಿ ಒಂದಾಗದ, ಬಿಡಿಸಿ ಬೇರಾಗದ. ಮತ್ತೆ ಉದಾಹರಣೆಗಳು ಅಂತ ಸಂಬಂಧ: ರವಿ ರಶ್ಮಿ, ಚಂದ್ರ ಚಂದ್ರಿಕೆ, ಜಲ ಶೀತಲತೆ, ಅಗ್ನಿ ಉಷ್ಣ, ಶಬ್ದ ಅರ್ಥ,
ಹೀಗೆಲ್ಲ ಉದಾಹರಣೆಗಳು. ಶಬ್ದ ಮತ್ತು ಅರ್ಥ. ಶಬ್ದಕ್ಕ ನಾನೀಗ ನಿಮಗ ಒಂದು ಮಾತು ಹೇಳಕತ್ತೀನಿ ಅಂತಂದ್ಮೇಲೆ ಬರೇ ಶಬ್ದ ಕೊಡ್ಲಕತ್ತೇನೆ, ಶಬ್ದದ ಜೊತೆಗೆ ಅರ್ಥನು ಕೊಡ್ಲಕತ್ತೇನೆ. ನಾನು ಶಬ್ದದ ಜೊತೆಗೆ ಅರ್ಥ ಬರ್ಲಕತ್ತದ, ಬರೇ ಶಬ್ದ ಆಲಕತ್ತದ, ಅರ್ಥ ಆಲಕತ್ತದ. ಶಬ್ದದ ಜೊತೆಗೆ ಅರ್ಥ ಬರ್ಲಕತ್ತದ ಅಂದ್ರ ಶಬ್ದಕ್ಕೆ ಅರ್ಥ ಅಂತೀರೇನು, ಮತ್ತ ಅರ್ಥಕ್ಕೆ ಶಬ್ದ ಅಂತೀರೇನು? ಶಬ್ದಕ್ಕೆ ಅರ್ಥ ಅನ್ಲಕ್ ಬರಲ್ಲ, ಅರ್ಥಕ್ಕೆ ಶಬ್ದ ಅನ್ಲಕ್ ಬರಲ್ಲ. ಶಬ್ದ ಅರ್ಥ ಏನದಾವ ಜೊತೆ ಜೊತೆಯಾಗಿ ಅದಾವು, ಒಂದನ್ನು ಬಿಟ್ಟು ಒಂದಿಲ್ಲ. ಸೂರ್ಯ ಮತ್ತು ಸೂರ್ಯನ ಕಿರಣ ಇದ್ದಂತೆ, ಜಲ ಮತ್ತು ಶೀತಲತೆ ಇದ್ದಂತೆ, ಅಗ್ನಿ ಮತ್ತು ಉಷ್ಣತೆ ಇದ್ದಂತೆ, ಚಂದ್ರ ಮತ್ತು ಚಂದ್ರಿಕೆ ಅಂದ್ರೆ ಬೆಳದಿಂಗಳು ಇದ್ದಂತೆ, ಶಬ್ದ ಮತ್ತು ಅರ್ಥಗಳು ಇದ್ದಂತೆ. ಅವು ಏನದವ? ಶಬ್ದ ಅರ್ಥ ಎರಡೂ ಬೆರೆಸಿ ಒಂದು ಮಾಡ್ಲಕ್ ಬರ್ತದೇನು? ಬೆರೆಸಿ ಒಂದು ಮಾಡ್ಲಿಕ್ಕೂ ಬರಂಗಿಲ್ಲ. ಶಬ್ದ ಮತ್ತು ಅರ್ಥವನ್ನ ಬಿಡಿಸಿ ಬೇರೆ ಮಾಡ್ಲಿಕ್ಕೂ ಬರಂಗಿಲ್ಲ. ಶಬ್ದದ ಜೊತೆಗೆ ಅರ್ಥ ಜೊತೆಯಾಗಿ ಅದಾವ, ಒಂದಕ್ಕೊಂದು ಸಪರೇಟ್ನೂ ಆಗಲ್ಲ, ಕೂಡಿ ಒಂದೂ ಆಗಲ್ಲ. ಹೆಂಗ? ಅದಕ್ಕೆ ಇದಕ್ಕೇನಂತಾರ? ಅವಿನಾಭಾವ ಸಂಬಂಧ. ಆತ ಯಾಕೆ ಸಕ್ಸಸ್ ಅದನ ಅಂತಂದ್ರೆ, ಪರಮಾತ್ಮ ಇಷ್ಟೊಂದು ಜಗತ್ತು ನಡೆಸ್ಕೊಂಡು ಅವನು ಸಕ್ಸಸ್ಫುಲ್ ಯಾಕದನಂದ್ರ ಅವನ ಸಂಬಂಧ ಎಂತದದ? ಅವಿನಾಭಾವ ಸಂಬಂಧ ಅದ ಈ ಜಗತ್ತಿನ ಜೊತೆಗೆ. ಜಗತ್ತಿನ ಜೊತೆಗೆ ಬೆರ್ತನೇನು ಇಲ್ಲ, ಬಿಟ್ಟು ದೂರದನೇನು ಇಲ್ಲ. ನಾವು ಕೂಡ ಸಂಸಾರದೊಳಗೆ ಅದೇ ರೀತಿ ಇರಬೇಕು. ಅದರೊಳಗೆ ಬೆರ್ತೀವಿ ಅಂದ್ರೂ ಕಷ್ಟ, ಸಂಸಾರ ಬಿಟ್ಟು ದೂರ ಆಗಿವಿ ಅಂದ್ರೂ ಕಷ್ಟ. ಸೀಕ್ರೆಟ್ ಆಫ್ ಸಕ್ಸಸ್ ಅವಿನಾಭಾವ ಸಂಬಂಧ. ಹೆಂಗಿದೆ? ಅದರಾಗೆ ಮುಳುಗ್ಲಕ್ಕೂ ಹೋಗಬಾರ್ದು, ಬಿಟ್ಟು ದೂರನೂ ಹೋಗಬಾರ್ದು. ಬೆರೆತು ಒಂದಾಗ್ಲಕ್ಕೂ ಹೋಗಬಾರ್ದು, ಬೇರ್ಪಟ್ಟು ದೂರ ಆಗ್ಲಕ್ಕೂ ಹೋಗಬಾರ್ದು. ಇದಕ್ಕೆ ನಂತರ ಶಿವಶಕ್ತಿ ಸಂಪುಟ. ಈ ಶಿವಶಕ್ತಿ ಸಂಪುಟದಿಂದ ಸಕಲ ಲೋಕಗಳ, ದೇಹಗಳ ಮತ್ತು ಮನಸ್ಸಿನ ಉಗಮ. ಎಲ್ಲಾ ಲೋಕಗಳು, 14 ಲೋಕ, 3 ಲೋಕ ಏನಂತೀರಿ ಅವೆಲ್ಲ ಈ ಶಿವಶಕ್ತಿ ಸಂಪುಟದಲ್ಲಿಂತೆ ಆಗ್ಯಾವ. ಮತ್ತು ಎಲ್ಲ 84 ಲಕ್ಷ ಜೀವರಾಶಿಗಳ ದೇಹಗಳು ಕೂಡ ಈ ಶಿವಶಕ್ತಿ ಸಂಪುಟದಿಂದಲೇ ಆಗ್ಯಾವ. ಮತ್ತು ಮನಸ್ಸು ಅಂತ ಏನದ ಅದು ಕೂಡ, ಸೂಕ್ಷ್ಮ ಶರೀರ ಕೂಡ ಈ ಶಿವಶಕ್ತಿ ಸಂಪುಟದಿಂದಲೇ ಆಗ್ಯದ. ಆದ್ದರಿಂದ ಈ ಶಕ್ತಿಗೆ ಸರ್ವ ಲೋಕಗಳ ಪ್ರಕೃತಿ ಮಾತೆ ಎನ್ನಲಾಗಿದೆ. ವೇದಾಂತಿಗಳು ಮಾಯೆ ಅಂದಾರಲ್ಲ, ಇಲ್ಲೇನ್ ಮಾಡ್ಯಾರ? ಪ್ರಕೃತಿ ಮಾತೆ. ಇವೆಲ್ಲವಕ್ಕೂ ಜನ್ಮ ಕೊಟ್ಟಕ್ಕೆ ಜನ್ಮದಾತೆ ಆಕೆನೆ ಅಂಬ, ಸಾಂಬ. ಅಂಬಾ ಸಮೇತನಾದ ಶಿವ, ಅದು ಶಕ್ತಿ ವಿಶಿಷ್ಟಾದ್ವೈತ. ಯಾವಾಗ ಅವ ಲೀಲೆ ಮಾಡೋದು ಬಿಡ್ತಾನ, ಜಗತ್ತ ಲೀಲೆ ಇರ್ಲಾರ್ದಂಗ ತಾನಷ್ಟಕ್ಕೆ ತಾನೇ ಎದ್ದನಂದ್ರ ಶಂಭು. ಲೀಲೆಯಾದಡೆ ಉಮಾಪತಿ, ಲೀಲೆ ಇಲ್ಲದಿರುವಾಗ ಸ್ವಯಂಭೂ ಅಂದ್ರೆ ಶಂಭು. ಅದಕ್ಕಿಲ್ಲೇನಾಯ್ತು? ಈ ಶಿವಶಕ್ತಿ ಸಂಪುಟದಿಂದಲೇ ಮನಸ್ಸು ತಯಾರಾಯಿತು, 84 ಲಕ್ಷ ಜೀವರಾಶಿಗಳು ತಯಾರಾಯಿತು, 14 ಲೋಕಗಳು ಕೂಡ ಈ ಶಿವಶಕ್ತಿ ಸಂಪುಟದಿಂದಲೇ ಆಗ್ಯದ. ಶಿವ ಅಂದ್ರೇನು? ಶಕ್ತಿ ಅಂದ್ರೇನು? ಶಿವನೊಳಗೆ ಏನದ? ಶಿವನೊಳಗೆ ಏನಿಲ್ಲ? ಶಕ್ತಿ ಒಳಗೆ ಏನದ? ಶಕ್ತಿ ಒಳಗೆ ಏನಿಲ್ಲ? ಎಲ್ಲ ತಿಳ್ಕೊತ ಹೋಗ್ಬೇಕು. ಬಂಗಾರ ಆದ, ಆ ಬಂಗಾರದ ಯಾವರೆ ಡಿಸೈನ್ ಆವೇನ್ರಿ? ಯಾವರೆ ಚಕ್ಕ ಬಂಗಾರದಾಗ ಯಾವರೆ ಡಿಸೈನ್ ಅದಾವೇನು? ಏನು ಇಲ್ಲ. ಬರೀ ಬಂಗಾರಕ್ಕೆ ನಾವು ಏನು ನೆಕ್ಲೆಸ್ ಅನ್ಲಕ್ ಬರಲ್ಲ, ಉಂಗುರ ಅನ್ಲಕ್ ಬರಲ್ಲ. ಮತ್ತ ಅದನ್ನ ಒಂದು ಆಭರಣ ಮಾಡಿದ್ರೆ ಅಂದ್ರ ಆ ಆಭರಣ ಬಂಗಾರ ಬಿಟ್ಟಿರ್ತದೇನದು?
ಬಂಗಾರಕ್ಕೆ ನೆಕ್ಲೆಸ್ಸಿಗೆ ಸಂಬಂಧ ಹೆಂಗದ? ನೆಕ್ಲೆಸ್ಸಿಗೆ ಬಂಗಾರ ಅನ್ಲಕ್ ಬರಲ್ಲ, ಬಂಗಾರಕ್ಕೆ ನೆಕ್ಲೆಸ್ ಅನ್ಲಕ್ ಬರಲ್ಲ. ಆದ್ರೆ ಎರಡು ಕೂಡಿ ಒಂದೇ ಕಡಿ ಅದಾವ. ಅವು ಬೆರೆಸಿ ಒಂದು ಮಾಡ್ಲಕ್ಕೂ ಬರಲ್ಲ, ಬಿಡಿಸಿ ಬೇರೆ ಮಾಡ್ಲಕ್ಕೂ ಬರಲ್ಲ. ಹೆಂಗದ? ಇದೇ ಶಿವಶಕ್ತಿ ಸಂಪುಟ, ಶಿವ ಮತ್ತು ಶಕ್ತಿ. ಇದಕ್ಕೆ ದೃಷ್ಟಾಂತಗಳು ಕೊಡ್ತಾರ. ಕುಂಬಾರ ಗಡಿಗೆ ಮಾಡ್ತಾನ. ಕುಂಬಾರ ಗಡಿಗೆ ಮಾಡಿದರೆ ಅವನು ನಿಮಿತ್ತ ಕಾರಣ, ಕೆಸರು ಉಪಾದಾನ ಕಾರಣ. ಈ ಕುಂಬಾರ ಗಡಿಗೆ ತಯಾರು ಮಾಡಿ ಗಡಿಗೆ ಒಳಗಿಲ್ಲ, ಗಡಿಗೆ ಬಿಟ್ಟು ಸಪರೇಟ್ ಅದ. ನಾವು ಕುಂಬಾರ ಇಲ್ಲದ ನಾವು ಮಾಡಿದ ಗಡಿಗೆ ಅಲ್ಲ. ಹೀಗಾಗಿ ಅದಕ್ಕೇನಂತಾರ? ಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತಾರ. ಈ ಶಿವಶಕ್ತಿ ಸಂಪುಟ ಹೆಂಗದ? ಶಿವ ಮತ್ತು ಶಕ್ತಿ ಎರಡು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಈ ಪಂಚಭೂತ ಇದೆಲ್ಲ ಶರೀರ ಏನೇನು ತಯಾರಾಗ್ಯಾವಲ್ಲ, ಇವೆಲ್ಲ ವಸ್ತು ಏನು? ಉಪಾದಾನ ಕಾರಣ. ಇದು ರಚನೆಗೆ ಸಂಕಲ್ಪ ಅವನೇನು ಮಾಡ್ಯಾನಲ್ಲ, ಆ ಸಂಕಲ್ಪ ಏನದ? ಅವ ನಿಮಿತ್ತ ಕಾರಣ. ಅವನ ಸಂಕಲ್ಪದಂತೆ ಈ ಜಗತ್ತು ಸೃಷ್ಟಿಯಾಗ್ಯದ. ಅದಕ್ಕೆ ನಿಮಿತ್ತ ಕಾರಣ. ಅವ ನಿಮಿತ್ತ ಕಾರಣ, ಉಪಾದಾನ ಕಾರಣ ಇದ್ದು ಅವನೇನು ವಚನದ ಹೇಳರಲ್ಲ, ತನ್ನ ವಿನೋದಕ್ಕೆ ಜಗತ್ತನ್ನು, ಶಿವ ತನ್ನ ವಿನೋದಕ್ಕೆ ಜಗತ್ತನ್ನು ರಚಿಸಿದನು. ಅನಂತ ವಿಶ್ವವನ್ನು ರಚಿಸಿ ಏನು ವಿಶ್ವಕ್ಕೆ ಹೊರಗಾದನೇ ಇಲ್ಲ. ವಿಶ್ವಮಯ ತಾನಾದ. ವಿಶ್ವದಿಂದ ಹೊರಗಿಲ್ಲವ. ವಿಶ್ವ ರಚನೆ ಮಾಡಿ ವಿಶ್ವದೊಳಗೆ ವಿಶ್ವಮಯವಾಗ್ಯದ. ನಾವು ವಿಶ್ವನೇ ಅವನಂತಿರೆ ಅಲ್ಲ, ಅವನೇ ವಿಶ್ವ ಅಂತಿರೆ ಅಲ್ಲ. ವಿಶ್ವನೇ ಬೇರೆ, ಬ್ರಹ್ಮನೇ ಬೇರೆ, ಬ್ರಹ್ಮಾಂಡನೇ ಬೇರೆ, ಬ್ರಹ್ಮನೇ ಬೇರೆ. ಸೃಷ್ಟಿ ಮಾಡಿ ಮತ್ತದ್ರೊಳಗೆ ಅವನದನ್, ವಿಶ್ವಮಯ ತಾನದನ್. ಹಿಂಗಾಗಿ ಆ ಸೃಷ್ಟಿ ಏನಂತಾರಂದ್ರ ಪ್ರಕೃತಿ ಮಾತೆ, ಪ್ರಕೃತಿ ಮಾತೆ ಅಂತಾರ. ಇಷ್ಟು ತಿಳ್ಕೊಂಡು ನಾವೇನ್ ಮಾಡಬೇಕು? ಈ ಪ್ರಕೃತಿಯನ್ನ ಗೌರವಿಸಬೇಕು. ಅರವಿಂದಾಶ್ರಮದೊಳಗ ಪ್ರಕೃತಿ ಮಾತೆಗೆ ಗೌರವ. ಪ್ರತಿ ಒಂದು ಕಡೆನೂ ಪೂಜೆ ಯಾರಿಗಾಗ್ತದ? ಪ್ರಕೃತಿ ಮಾತೆಗೆ ಆಗ್ತಿರ್ತದ. ಸತ್ತ ಹೆಣಕ್ಕನ್ನು ಪೂಜೆ ಮಾಡ್ತಾರ. ಹೆಣದ ಪೂಜೆ ಏನದು? ಅಲ್ಲಿ ಶಿವನೇ ಇಲ್ಲಲ್ಲ. ಪ್ರಕೃತಿ ಮಾತೆ ಪೂಜೆ ಹೆಣಕ್ಕೆ ಯಾಕೆ ಪೂಜೆ ಮಾಡಬೇಕು? ಶರೀರದಲ್ಲ, ಅಲ್ಯಾಕೆ ಪೂಜೆ ಮಾಡಬೇಕು? ಅದಕ್ಕೊಂದು ಧನ್ಯತಾ ಭಾವ. ಏನಪ್ಪ, ಶಿವನ ಸಂಗಟ ಹೆಜ್ಜೆ ಹಾಕಿದೆಲ್ಲ ಇಲ್ಲಿ ತನಕ ಅಂತ. ಶಿವನ ಸಂಕಲ್ಪ ಈ ಜಗತ್ತು ಹೆಂಗ್ ನಡಿಬೇಕು ಅಂತ ಇತ್ತು. ಅವನ ಸಂಕಲ್ಪದಂತೆ 50 ವರ್ಷ, 70 ವರ್ಷ, 80 ವರ್ಷ ಆ ಶಿವನ ಸಂಗಟ ಹೆಜ್ಜೆ ಹಾಕಿ ಈ ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ಮಾಡುವ ಕಾರ್ಯದಲ್ಲಿ ನೀನು ನಿರತನಾಗಿದ್ದೆಲ್ಲ ಪ್ರಕೃತಿ ಮಾತೆ, ನಿನಗೆ ಧನ್ಯವಾದ ಅಂತೇಳಿ ಶವದ ಪೂಜೆ ಅಂದ್ರೆ ಪ್ರಕೃತಿ ಮಾತೆಯ ಪೂಜೆನೇ ಅದು. ಹೆಂಗ ಎಲ್ಲ ಇವು ಗುಡಿ ದೇವಸ್ಥಾನಗಳಲ್ಲೆಲ್ಲ ಮೂರ್ತಿಗಳು ಪೂಜೆ ಮಾಡ್ಲಿಕ್ಕತ್ತಿರಲ್ಲ. ಯಾರ ಪೂಜೆ ಅವು? ಪ್ರಕೃತಿದ ಪೂಜೆ. ಈ ಪ್ರಕೃತಿನೇ ನಮ್ಮ ಕೈಗೆ ಸಿಗೋದು. ಪರಮಾತ್ಮ ಎಲ್ಲಿ ಸಿಗ್ತಾನ? ಪ್ರಕೃತಿನ ಹಿಡ್ಕೊಂಡೇ ನಾವು ಹೋಗ್ಬೇಕು. ಪರಮಾತ್ಮನ ಬಳಿ ಹೋಗ್ಬೇಕಾದ್ರೆ ಪ್ರಕೃತಿನ ಬಿಟ್ಟು ಹೋಗ್ಲಕ್ಕ ಆಗಂಗಿಲ್ಲ. ನೀವೇನ್ ಸಾಧನೆ ಮಾಡಿದ್ರು ಸಹಿತ ನೀವು ಏನ್ ಮಾಡ್ಬೇಕಾಗ್ತದ? ನಿಮ್ಮ ದೇಹ ಇದ್ರೆ ಸಾಧನೆ ಮಾಡ್ಲಕ್ ಬರ್ತದೆ. ನಿಮ್ ದೇಹನೇ ಇಲ್ಲ ಅಂದ್ರೆ ಏನ್ ಸಾಧನೆ ಮಾಡ್ತೀರಿ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇದ್ರೆ, ನೀವು ಪಂಚಕೋಶಗಳಿದ್ರೆ ನಿಮ್ಗೆ ಸಾಧನೆ ಮಾಡ್ಲಕ್ ಬರ್ತದೆ. ನಿಮ್ ಪಂಚಕೋಶಗಳ ಇಲ್ಲ, ಬರೇ ಆತ್ಮ ಇತ್ತಂದ್ರೆ ಏನ್ ಸಾಧನೆ ಮಾಡ್ತೀರಿ? ಹೀಗಾಗಿ ನಮ್ದೇನಪ್ಪ ದೇಹ ಅಂದ್ರೆ ಹೆಂಗದ ಅಂದ್ರೆ ಫ್ಯೂಸ್ ಇದ್ದಂಗ.
ಕರೆಂಟ್ ಹೋದಾಗ ಫಸ್ಟ್ ಬಂದು ಫ್ಯೂಸ್ ಚೆರೆಗೆ ಅದೆಲ್ಲ ಚೆಕ್ ಮಾಡ್ತಾರಲ್ಲ, ಹಂಗ ಫ್ಯೂಸೇ ಇಲ್ಲ ಅಂತಂದ್ರೆ ಎಲ್ಲ ಕರೆಂಟ್ ಬಂದ್ ಆಗ್ಬಿಡ್ತು. ಹಿಂಗಾಗಿ ಪ್ರಕೃತಿಯ ಮಹತ್ವವನ್ನು ಅರಿಯಬೇಕು. ಶ್ರೀ ಅರವಿಂದರು ಜೈಲಿನಲ್ಲಿದ್ದಾಗ ಅವರಿಗೆ ಜ್ಞಾನೋದಯ ಆಗಿಬಿಡ್ತು. ಅವರು ನಮ್ಮಂಗೆ ವೇದಾಂತ ಸಿದ್ಧಾಂತಿಯಾಗಿ ಬರೀ ಬ್ರಹ್ಮನ ಸುದ್ದಿನೇ ಮಾತಾಡ್ತಿರ್ತಾರ. ಬ್ರಹ್ಮನ ಸುದ್ದಿನೇ ಮಾತಾಡ್ತಾ 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 ಈ ಬ್ರಹ್ಮ ನಮಗ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಈ ಪ್ರಕೃತಿ ಇರ್ಲಾರ್ದೆ ಅದು ಸಾಕ್ಷಾತ್ಕಾರ ಆಗ್ಲಕ್ ಸಾಧ್ಯನೇ ಇಲ್ಲ. ಅದಕ್ಕಿದು ಪ್ರಕೃತಿನೂ ಬಹಳ ಮುಖ್ಯ ಆದ ಅಂತ ತಿಳ್ಕೊಂಡು ಅವ್ರ ಪ್ರಕೃತಿಗೂ ಏನ್ ಮಾಡ್ತಾರ, ಮಿಥ್ಯ ಅನ್ನಂಗಿಲ್ಲ, ಸತ್ಯ ಅಂತಾರ. ಎಂತ ಸತ್ಯ? ತೋರುವ ಅಡಗುವ ಸತ್ಯ. ಬ್ರಹ್ಮ ಎಂಥದು? ತೋರದ ಅಡಗದ ಸತ್ಯ ಅಷ್ಟೇ. ಬ್ರಹ್ಮನೇ ತೋರುವ ಅಡಗುವ ಬ್ರಹ್ಮ, ಮತ್ತೆ ತೋರದ ಅಡಗದ ಬ್ರಹ್ಮ. ಈಗ ಸಮುದ್ರ ನೋಡ್ಲಕ್ ಹೋಗಿರ್ತೀರಪ್ಪ, ನೋಡ್ಲಕ್ ಹೋದ ಹೊತ್ನ ನೀವೇನ್ ನೋಡ್ತೀರಿ? ಸಮುದ್ರ ಎಲ್ಲಿ ನೋಡ್ತೀರಿ? ಬರೀ ತೆರೆಗಳು ನೋಡ್ತೀರಿ. ತೆರೆ ನೋಡಿ ಬಂದ್ಕೆ ಸಮುದ್ರ ನೋಡಿನಿ ಅಂತ ಹೇಳ್ತೀರಿ. ಸಮುದ್ರ ಎಲ್ಲಿ ನೋಡ್ಲಕ್ಕದ? ಅದು ತೋರದ ಅಡಗದ ಸತ್ಯ. ಆಳವಾಗಿ ಎಲ್ಲೋ ತೆಳಗದ ಸಮುದ್ರ. ನಿಮಗೆ ಮ್ಯಾಲ ಕಾಣೋದು ಅರ್ಬಟ್ಟೆಲ್ಲ ಆ ತೆರೆಗಳದೆ, ತೋರುವ ಅಡಗುವ ಸತ್ಯದ್ದೇ ನಿಮಗೆ ಕಾಣೋದು. ತೆರೆಗಳು ಕಾಣ್ತವ, ನೀವು ನೋಡಿದ ತೆರೆಗಳು ಹಂಗೆ ಇರ್ತವೇನು? ತೆರೆ ಉತ್ಪತ್ತಿ ಆಗ್ತವ, ಸ್ವಲ್ಪ ಹೊತ್ತು ಚಲಿಸ್ತವ, ಆಮೇಲೆ ಮತ್ತೆ ತೋರದ ಅಡಗದ ಸತ್ಯದೊಳಗ ಲೀನ್ ಆಗ್ತವ. ತೋರುವ ಅಡಗುವ ಸತ್ಯಕ್ಕ ಆಧಾರ ಯಾವುದು? ತೋರದ ಅಡಗದ ಸತ್ಯನೇ. ತೋರದ ಅಡಗದ ಸತ್ಯದ ಸತ್ತಾ ಸ್ಫೂರ್ತಿಯಿಂದಲೇ ತೋರುವ ಅಡಗುವ ಸತ್ಯ ಏನಾಗ್ಲಿಕ್ಕತ್ತದ? ಪ್ರಕಟ ಆಗ್ಲಿಕ್ಕತ್ತದ. ಅದಕ್ಕೆ ಪ್ರಕೃತಿ ಮಾತೆ ಏನ್ ಹೇಳ್ತಾಳ? ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ತೆರೆಗಳೇ ಇರಲಿಲ್ಲ ಅಂತಂದ್ರೆ ಅದು ಸಮುದ್ರ ಪ್ರಕಟ ಆಗಂಗಿಲ್ಲ. ಆಭರಣ ಇರಲಿಲ್ಲ ಅಂದ್ರೆ ಬಂಗಾರ ಪ್ರಕಟ ಆಗಂಗಿಲ್ಲ. ಮಡಿಕೆ ಆಗ್ಲಿಲ್ಲ ಅಂತಂದ್ರೆ ಮಣ್ಣು ಪ್ರಕಟ ಆಗಂಗಿಲ್ಲ. ಮಣ್ಣಿನ ಒಂದು ಆಕಾರ ಪ್ರಕಟ ಆಗ್ಬೇಕಾದ್ರೆ ಅದು ಒಂದು ಮಡಿಕೆ ಆದ್ರೂ ಆಗ್ಬೇಕು, ಆಭರಣ ಆದ್ರೂ ಆಗ್ಬೇಕು. ಅದೇ ರೀತಿ ಬ್ರಹ್ಮ ಪ್ರಕಟ ಆಗ್ಬೇಕಾದ್ರೆ ಬ್ರಹ್ಮಾಂಡ ಪಿಂಡಾಂಡಗಳ ರೂಪ ಅವ ತಾಳಿದರೆ ಅವ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಆದ. ಬ್ರಹ್ಮಾಂಡ ಪಿಂಡಾಂಡದ ರೂಪ ತಾಳಲಿಲ್ಲ ಅಂತಂದ್ರೆ ಅವನು ಪ್ರಕಟ ಆಗ್ಲಕ್ ಸಾಧ್ಯ ಇಲ್ಲ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ಬ್ರಹ್ಮಾಂಡ ಪಿಂಡಾಂಡ ಜಗತ್ತು ಸಂಸಾರ ಅಂದ್ರೆ ಇದು ಪ್ರಕೃತಿ. ಈ ಪ್ರಕೃತಿ ಏನ್ ಹೇಳ್ತದ? ನಾನಿಲ್ಲ ಅಂತಂದ್ರೆ ಆ ಬ್ರಹ್ಮ ಪ್ರಕಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸಾರ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ಇವು ಪ್ರಕಟ ರೂಪದಾಗ ಅದಾವಿಲ್ಲ, ನಿಮ್ ಕಣ್ಣಿಗೆ ಕಾಣಿಸ್ತಾವಲ್ಲ ಇವೆಲ್ಲ. ಅದು ಪ್ರಕೃತಿ ಏನ್ ಹೇಳ್ತದ? ನಾನು ಇಲ್ಲ ಅಂದ್ರೆ ಅವ ಪ್ರಕಟ ಆಗಂಗಿಲ್ಲ. ನಿಮಗ್ ಬ್ರಹ್ಮಾಂಡ ಕಣ್ಣಿಗೆ ಕಾಣ್ಲಿಕ್ಕತ್ತದ, ಪಿಂಡಾಂಡ ಕಣ್ಣಿಗೆ ಕಾಣ್ತದ, ಸಂಸಾರ ಕಣ್ಣಿಗೆ ಕಾಣಿಸ್ತದ, ಜಗತ್ತು ಕಣ್ಣಿಗೆ ಕಾಣಿಸ್ತದ, ಕೈಗೆ ಸಿಗ್ತದ. ನಿಮ್ಮ ಪಂಚ ಜ್ಞಾನೇಂದ್ರಿಯಗಳಿಗೆ ಅದು ಅನುಭವಕ್ಕೆ ಲಭ್ಯ ಆದ. ಅದರೊಳಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳದವ, ಪಂಚಭೂತಗಳದವ. ಆ ಪ್ರಕೃತಿ ಏನ ಅದಲ್ಲ, ಆ ಪ್ರಕೃತಿ ಇದ್ದದ್ದಕ್ಕೆ ಆ ಬ್ರಹ್ಮ ಪ್ರಕಟ ಆಗ್ಯಾನ. ಬ್ರಹ್ಮನೇ ಪ್ರಕೃತಿಯ ರೂಪದಲ್ಲಿ ಪ್ರಕಟ ಆಗ್ಯಾನ. ವಿದೌಟ್ ಮೀ ಹಿ ಕ್ಯಾನಾಟ್ ಮ್ಯಾನಿಫೆಸ್ಟ್. ಮತ್ತೆ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್. ಒಂದ್ ವೇಳೆ ಅವನೇ ಇರಲಿಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಬಂಗಾರ ಆದಂತ ಆಭರಣ ಆಗ್ಯದ. ಆಭರಣ ಎದರಿಂದ ಆಗ್ಯದ? ಬಂಗಾರ ಆದಂತ ಆಭರಣ ಆಗ್ಯದ. ಮತ್ತಲ್ಲಿ ಬಂಗಾರನೇ ಇಲ್ಲ ಅಂದ್ರೆ ಆಭರಣ ಎಲ್ಲಿದು ಬರ್ತದ? ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್ ಅಂತಂದ್ರೆ ಆಭರಣ ಹೇಳ್ತದ ಅವ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಹೆಂಗದರಿ? ಅದಕ್ಕೆ ಶಿವಶಕ್ತಿದ್ ಗೊತ್ತಾಯ್ತಾ?
ಶಕ್ತಿ ಇಲ್ಲದೆ ಶಿವ ಪ್ರಕಟವಾಗುವುದಿಲ್ಲ. ಶಿವ ಇಲ್ಲದಿದ್ದರೆ ಶಕ್ತಿಗೆ ಅಸ್ತಿತ್ವ ಇಲ್ಲ. ಆಭರಣ ಇಲ್ಲದೆ, ಆಭರಣವಾಗದೆ ಬಂಗಾರ ಪ್ರಕಟವಾಗುವುದಿಲ್ಲ. ಬಂಗಾರ ಇಲ್ಲದಿದ್ದರೆ ಆಭರಣಕ್ಕೆ ಅಸ್ತಿತ್ವನೇ ಇಲ್ಲ. ಶಿವಶಕ್ತಿ ಅವಿನಾಭಾವ ಸಂಬಂಧ ಅರ್ಥ ಆಗ್ಯದ ನಿಮ್ಗಂತ ಅನ್ಕೋತೀನಿ. ಆಭರಣ ಮತ್ತು ಬಂಗಾರ ಎರಡೂ ಒಂದೇ ಅಂತ ಅನ್ಲಕ್ ಬರಂಗಿಲ್ಲ. ಆಭರಣ ಮತ್ತು ಬಂಗಾರ ಕೂಡಿಸ್ಲಕ್ನು ಬರಂಗಿಲ್ಲ, ಅವು ಸಪರೇಟ್ ಮಾಡ್ಲಕ್ನು ಬರಂಗಿಲ್ಲ. ಬೆರೆಸಿ ಒಂದಾಗದ, ಬಿಡಿಸಿ ಬೇರಾಗದ ಸಂಬಂಧ ಅವಿನಾಭಾವ ಸಂಬಂಧ. ಇಷ್ಟು ಇವತ್ತು ತಿಳ್ಕೊಳ್ರಿ. ಶಿವ ಅಂದ್ರೇನು, ಶಕ್ತಿ ಅಂದ್ರೇನು. ಅಲ್ಲಿ ಶಕ್ತಿ ನಿಂದೆಗೆ ಏನಾತಳ, ಕಾರಣಳಾತಳ. ಎಲ್ಲಿ? ವೇದಾಂತ ಸಿದ್ಧಾಂತದೊಳಗ ನಿಂದೆ ಮಾಡ್ತಾರ. ಇಲ್ಲಿ ಏನ್ ಮಾಡ್ತಾರ? ಆ ಶಿವನ ಹಾಗೆ ಶಕ್ತಿಗೂ ಒಂದು ಗೌರವ, ಪೂಜೆ ಗೊಳ್ತಾಳೆ ಇಲ್ಲಿ ಶಕ್ತಿ ಮಾತೆ. ಅದಕ್ಕೆ ವೀರಶೈವ ಎಲ್ಲಾ ಮಠದೊಳಗ ದೇವಿ ಪುರಾಣ ಅವು ಇವು ಎಲ್ಲ ಹಚ್ಚುತ್ತಿರ್ತಾರೆ ನೋಡ್ರಿ. ಅವರು ಅದೇ ವಿರಕ್ತ ಮಠಗಳದಾಗ ಅವಿಲ್ಲ. ವೀರಶೈವ ಮಠದೊಳಗೆ ಇದು ಅದ, ವಿರಕ್ತ ಮಠದೊಳಗೆ ದೇವಿ ಪುರಾಣ ಅವೆಲ್ಲ ಏನು ಇರಲ್ಲ. ಅಲ್ಲಿ ಬರೇ ಏನು ವೇದಾಂತ ಸಿದ್ಧಾಂತ. ನಾವು ಹೇಳೋದೇನು ಎಲ್ಲ ರೀತಿ ಹೇಳ್ತಿರ್ತೀವಿ. ನಿಮ್ಮ ಗುಣ ಸ್ವಭಾವಕ್ಕೆ ಯಾವುದು ಸರಿ ಅನ್ನಿಸ್ತದ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಇದು ಕೇಳಿದಾಗ ಇದು ಸರಿ ಅನ್ನಿಸ್ತದ, ಅದು ಕೇಳಿದಾಗ ಅದು ಸರಿ ಅನ್ನಿಸ್ತದ. ಈಗ ನಿರ್ಣಯ ತಗೊಳ್ಳೋದು ನಿಮಗ್ ಬಿಟ್ಟದ್ದು. ಸತ್ಯ. ವಿರುದ್ಧ ವಿರುದ್ಧ ಆಗಿ ಇಲ್ಲಿ ಅದನ್ನ ಗೌರವಿಸ್ತೀವಲ್ಲ, ಇವತ್ತು ಇದು ಗೌರವಿಸೋದು ಚಲೋನೋ ಏನ್ ಬೈದ್ ಹೊರಗೆ ಹಾಕೋದು ಚಲೋನೋ? ಅದಕ್ಕೆ ಆಕೆ ಯಾರು? ಗಜೇಶ ಮಸಣಯ್ಯಗಳ ಪುಣ್ಯ ಸ್ತ್ರೀ ಹೇಳ್ತಾಳ, ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಲಿಂಗಕ್ಕೆಯೂ ಆ ಹೊನ್ನು ಹೆಣ್ಣು ಮಣ್ಣುಗಳಿಗೆ ವೈರವೇ. ಜಗತ್ತು ಬಿಡ್ರಿ, ಇಂದ್ರಿಯ ಬಿಡ್ರಿ, ಮತ್ತೆಲ್ಲ ಆಸೆ ಆಮಿಷಗಳು ಬಿಡ್ರಿ. ಬಿಟ್ಟಕ್ಕೆ ಏನ್ ಮಾಡ್ರಿ? ಲಿಂಗವನ್ನು ಒಲಿಸ್ಬೇಕಂದ್ರೆ ಇವೆಲ್ಲಾನು ಅವನಿಗೆ ವಿರುದ್ಧದವೇ. ನೀವು ಇಂದ್ರಿಯಗಳು, ಬ್ರಹ್ಮಾಂಡ, ಪಿಂಡಾಂಡ, ಹೊನ್ನು ಹೆಣ್ಣು ಮಣ್ಣು ಇವೆಲ್ಲ ಏನದವ? ಲಿಂಗಕ್ಕೆ ವಿರುದ್ಧದವೇ ನಾವು. ಹೀಗಾಗಿ ಅದನ್ನ ನಿಂದೆ ಮಾಡಬೇಡ್ರಿ ಅಂತ ಇಲ್ಲಿ ಹೇಳ್ತಾರ. ಅಲ್ಲಿ ನಿಂದೆ ಮಾಡಿ ನಾಯಿಗೆ ಬೈದಂಗೆ ಅಲ್ಲಿ ಮುಂಜಾನೆ ಬೈತಾರ. ನಿಮ್ಗ ಬೈದದ್ದು ಸುಖ ಅನ್ನಿಸ್ತಿದ್ರ ಅದು ಹಿಡ್ಕೋರಿ. ಇಲ್ಲ ಇದನ್ನು ಚಲೋ ಅನ್ನಿಸ್ತದ ಪರವಾಗಿಲ್ಲ ಅಂದ್ರೆ ಇದನ್ನ ಹಿಡ್ಕೋರಿ. ಅಡ್ಡು ಹಿಡ್ಕೋರಿ, ಅಡ್ಡು ಬಿಡ್ರಿ. ನಿಮ್ಗೆ ಹ್ಯಾಂಗ್ ತಿಳಿತದ ಹಂಗ್ ಮಾಡ್ರಿ. ನಮಗೇನಪ್ಪ ಅಂದ್ರೆ ಯಾವದಕ್ಕೂ ಅಂಟುಕೋಬಾರ್ದು, ಯಾವದಕ್ಕೂ ಅಂಟುಕೋಬಾರ್ದು. ಬಡಗಿ ತಗೊಂಡು ಹೊಡ್ಲಕ್ ಬಂದ್ರು ನಂಬಲ್ಲಿ ಬಡಗಿ ಇರ್ಬೇಕು. ಗದೆ ತಗೊಂಡು ಗುದ್ದಾಡ್ಲಕ್ ಬಂದ್ರ ನಂಬಲ್ಲಿ ಗದೆ ಇರ್ಬೇಕು. ಬಿಲ್ಲು ಬಾಣ ತಗೊಂಡ್ರ ನಂಬಲ್ಲಿ ಬಿಲ್ಲು ಬಾಣ ಇರ್ಬೇಕು. ಮದ್ದು ಗುಂಡು ತಗೊಂಡ್ರ ನಂಬಲ್ಲಿ ಮದ್ದು ಗುಂಡು ಇರ್ಬೇಕು. ಬಾಂಬ್ ಹಾಕೋರು ನಂಬಲ್ಲಿ ಬಾಂಬ್. ಎಲ್ಲ ರೀತಿ ನಂಬಲ್ಲಿ ತಯಾರದಾಗ ಇರ್ಬೇಕು. ನಾವು ಎದಕ್ಕೂ ಅಂಟುಕೊಂಡಿರಬಾರ್ದು. ಯಾಕಂದ್ರೆ ಪರಮಾತ್ಮ ಎದಕ್ಕೂ ಅಂಟುಕೊಂಡಿಲ್ಲ. ನಾವು ನಿರ್ಲಿಪ್ತದ ನಾವು. ಇವೆಲ್ಲ ನಮ್ಮ ಮನುಷ್ಯರ ಬುದ್ಧಿಯಿಂದ ವಿಚಾರ ಮಾಡಿ 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 ಅನುಭವಿಸಿದ ಸಿದ್ಧಾಂತಗಳು. ಅವನು ಇವು ಯಾವುದಕ್ಕೂ ಅಂಟುಕೊಂಡಿಲ್ಲ. ನಾವು ಇವೆಲ್ಲದಕ್ಕೂ ದಾಟಿ ಮೀರಿದವದ ನಾವು. ನೋಡ್ರಿ, ನನ್ನ ಮಾತು ಕೇಳಿದ್ರೆ ನಿಮಗೆ ನಾ ಯಾವ್ದಕ್ಕರೆ ಅಂಟುಕೊಂಡಿನ ಅಂತ ಕಾಣಿಸ್ತೀನಿ ನಾನು. ಯಾವದಕ್ಕರೆ ಜೋತ್ ಬಿದ್ದೀನಿ ನಾನು? ಯಾವದಕ್ಕರೆ ನಿಷ್ಠೆ ಹೊಂದಿನೇ? ಏನೇನಿಲ್ಲ. ಏನು ಹಿಡ್ಕೋಬಾರ್ದು. ಯಾವಾಗಲೂ ಗಟ್ಟಿಯಾಗಿದೆ ಅಂತ ಗಟ್ಟಿಯಾಗಿ ಹಿಡ್ಕೊಳಕ್ ಹೋಗೇಬಾರ್ದು. ತಿಳ್ಕೋಬೇಕಷ್ಟೇ. ಇದು ಹಿಂಗ ಅದು ಹಾಂಗ ಅಂತ ತಿಳ್ಕೊತ ಹೋಗ್ಬೇಕಷ್ಟೇ. ತಿಳಿಬೇಕು, ಸಂತೋಷ ಪಡ್ಬೇಕು ಅಷ್ಟೇ. ಎದಕ್ಕೂ ನಿಷ್ಠೆ ಮಾಡ್ಕೊಳಕ್ ಹೋಗೋದಲ್ಲ. ನಿಷ್ಠೆ ಇರೋದು ನಿಮ್ಮ ಚೈತನ್ಯದ ಮೇಲೆ ನಿಷ್ಠೆ.
ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೆ ಸುಮ್ಮನೆ ಯಾವ ಪಕ್ಷದವ್ರಲಿಂತ ನಿಮ್ಮ ಸಂಸಾರ ನೋಡೋದು ಹೇಳ್ರಿ ಒಂದ್ಸಾರಿ. ನೀವು ದುಡಿದು ಪಗಾರನಾಗ ನಿಮ್ಮ ಸಂಸಾರ ನೋಡೋದು, ಇನ್ನು ಕಾಂಗ್ರೆಸ್ ಬಿಜೆಪಿ JDS-ನವ್ರಲಿಂತ ನಿಮ್ಮ ಸಂಸಾರ ನೋಡೋದು. ಯಾರ್ದು 10 ರೂಪಾಯಿ ಇಲ್ಲ, ಸುಮ್ಮನೆ ಟೈಮ್ ಪಾಸ್. ಅದಕ್ಕ ನಮಗ ಇವು ಯಾವುದಕ್ಕೂ ನಿಷ್ಠೆ ಬೇಡ, ಯಾವ ಪಕ್ಷದ ನಿಷ್ಠೆನೂ ಬೇಡ. ನೋಡ್ಕೊತ ಹೋಗಲ್ಲ ಅಷ್ಟೇ, ನೋಡ್ಕೊತ ಹೋಗ. ಯಾರಿಂದ ನಡೆದದ ನಮ್ಮ ಒಳಗಿನ ಚೈತನ್ಯ ಆದ ಅಂತ ನಾವು ದುಡಿಲಕತ್ತೀವಿ. ಕೈಕಾಲು ಗಟ್ಟಿ ಇಡಪ್ಪ, ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕ ಒಂದಿಟ್ಟು. ಮತ್ತು ಇನ್ನೊಬ್ಬರಿಗೆ ವಜ್ಜಾಗಂಗ, ಇನ್ನೊಬ್ಬರ ಮುಂದೆ ಅಸಹ್ಯ ಆಗಂಗ ನಮ್ಮ ಬದುಕು ಮಾಡಬೇಡ. ಹಂಗಿಲ್ಲದ ಬದುಕು, ನೋವಿಲ್ಲದ ಸಾವು. ಇವೆರಡು ಕೊಟ್ಟು ಬಿಡು ಪರಮಾತ್ಮ, ಸಾಕು. ಉಳಿದುದೇನು ಬೇಕಾಗಿಲ್ಲ. ನಮ್ಮ ಎಷ್ಟು ದಿನ ಬದುಕ್ತೀವಿ ಆ ದಿನ ಯಾರ್ದು ಹಂಗಿರ್ಲಾರ್ದಂಗೆ ಬದುಕಬೇಕು. ಕಡಿಗಂತೂ ಒಂದಿನ ಸಾಯೋದದ. ನಮಗೂ ನೋವಾಗಿರಬಾರ್ದು, ನಮ್ಮ ಸೇವಾ ಮಾಡೋರಿಗೂ ನೋವಾಗಿರಬಾರ್ದು. ನೋವಿಲ್ಲದ ಸಾವು ಪಟ್ಬಿಡು ಸಾಕು. ಮನುಷ್ಯನ ಬೇಡಿಕೆ ಇವೆರಡೇ. ಹಿಂಗಾಗಿ ಈ ಮತ್ತು ಶಿವಶಕ್ತಿಯರ ವಿಚಾರ ನಾಳೆ ಮತ್ತೆ ಮುಂದುವರಿಸೋಣ ಅಂತ ಹೇಳೋ ಮೂಲಕ ಇವತ್ತಿನ ವಿಚಾರದ ಬಗ್ಗೆ ಯಾರಿಗೆ ಏನಾರ ಡೌಟ್ ಇತ್ತಂದ್ರೆ ಪ್ರಶ್ನೆಗಳು ಕೇಳಬಹುದು. ಏನೂ ಪ್ರಶ್ನೆ ಇಲ್ಲ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಏನಾರು ಡೌಟ್ಸ್ ಇದ್ರೆ ಕೇಳ್ರಿ. 1-2 ನಿಮಿಷ 5 ನಿಮಿಷ ಚರ್ಚೆ ಮಾಡ್ರಿ. ಏನು ಇಲ್ಲ ಅಂದ್ರೆ ಶರಣಾರ್ಥಿ ಹೇಳಿ ಮಲ್ಕೊಂಬಿಡ್ರಿ. ಹೌದು. ಎಷ್ಟು ಪ್ರಮಾಣ ಜೀವಂತ ಮನುಷ್ಯನಲ್ಲಿ ಎಷ್ಟು ಸಾಮಾನ್ಯ ಚೈತನ್ಯ ಐತಲ್ಲ, ಅಷ್ಟೇ ಸಾಮಾನ್ಯ ಚೈತನ್ಯನೂ ಸತ್ಯ ಎಲ್ಲರಿಗೂ ಅದಪ್ಪ. ಹೌದು. ಅಲ್ಲಿ ತುಂಬಿಸೋಗಾಗತ್ತೆ, ಇಲ್ಲಿ ತುಂಬಿಸೋಗಾಗತ್ತೆ. ಅದನ್ನ ಪೂಜೆ ಮಾಡಬಹುದಲ್ಲಪ್ಪ. ಅದು ಪ್ರಕೃತಿ ಅಂತ ಇಲ್ಲ. ಒಂದು ಎರಡನೇದಪ್ಪ, ಈ ಅಜ್ಞಾನ ಅನ್ನೋದು ಇಲ್ಲ ಇಲ್ಲಪ್ಪ. ಇದೆ ಅಜ್ಞಾನ ಅನ್ನೋದು ಮಾಯೆ. ಅಜ್ಞಾನದಿಂದ ಜ್ಞಾನ ಯಾರ ತಿಳಿಯಲ್ಲ, ಅಜ್ಞಾನನ ಕಾಣ್ತದೆಪ್ಪ. ಜ್ಞಾನ ಅಂತಂದ್ರೆ ಅದಕ್ಕೆ ಅಸ್ತಿತ್ವನ ಇಲ್ಲಲ್ಲ ಯಪ್ಪ. ಮಾಯದ ಅಜ್ಞಾನದ ಈ ಜ್ಞಾನ ಅಂತಂದ್ರೆ ಅಜ್ಞಾನದ ಅಸ್ತಿತ್ವನ ಇಲ್ಲ, ಮಾಯದ ಅಸ್ತಿತ್ವನ ಏನೇನು ಇಲ್ಲ, ಅಲ್ಲೇನು ಇಲ್ಲ ಇಲ್ಲ. ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ. ಸಂಶಯ ಬಂದಿರ್ತಪ್ಪ. ಮಾಯಕ್ಕೆ ಈ ಅಸ್ತಿತ್ವನೇ ಇಲ್ಲಲ್ಲ ಯಪ್ಪದ. ಜ್ಞಾನ ಅಂತಂದ್ರೆ ಅಸ್ತಿತ್ವನೇ ಇಲ್ಲಲ್ಲ. ಶಕ್ತಿಗೆನ ನೀವು ಮಾಯಕನ ಶಕ್ತಿ ಅಂತ ಹೇಳ್ತಾರಲ್ಲಪ್ಪ. ಮಾಯಕ್ಕೆ ಶಕ್ತಿ ಅಂತಾರೆ. ಹೌದಪ್ಪ. ಜ್ಞಾನ ಅಂತಂದ್ರೆ ಅದು ಈ ಪ್ರಪಂಚನೂ ಇಲ್ಲ, ಪಿಂಡಾಂತರೂ ಇಲ್ಲ, ಏನೂ ಇಲ್ಲ ಇಲ್ಲ ಇಲ್ಲ. ಈಗ ಜ್ಞಾನ ಆಗ್ಬೇಕಾದ್ರೆ ಈಗ ನಾಮರೂಪಗಳೇನದವಲ್ಲ, ಆ ನಾಮರೂಪಗಳನ್ನ ನಾವು ತಾಳಲಿಲ್ಲ ಅಂತಂದ್ರೆ ವ್ಯವಹಾರ ನಡೆಯಂಗಿಲ್ಲ. ಈ ಲೌಕಿಕ ವ್ಯವಹಾರ ಅನ್ನೋದು ಜೀವನದಾಗ ಅವಶ್ಯಕವಾಗಿ ನಡಿಬೇಕಾ ಬೇಡ? ಇದು ಮತ್ತೆ ಅಂತಃಕರಣ ಉಪಾಧಿ ಇರುವುದರಿಂದ ಈ ವ್ಯವಹಾರ ನಡೆದತ್ತೆ. ಚೈತನ್ಯ ಮತ್ತೆ ಅಂತಃಕರಣ ಉಪಾಧಿ ಅಂದ್ರೆ ಮತ್ತೆ ಶಕ್ತಿ ಅದು. ಶಕ್ತಿ ಅಂತಃಕರಣ ವಿಶೇಷ ಚೈತನ್ಯ ಅಂತ ಅನಿಸ್ಕೊಂಡತ್ತೆ. ಅದರಿಂದಲೇ ಈ ವ್ಯವಹಾರ ಎಲ್ಲ ನಡೆದಿದೆ. ಅಂತಃಕರಣ ಇದು ಹೋತು ಅದೇ ಮತ್ತ ತೋರುವ ಅಡಗುವ ಸತ್ಯ ಬರ್ತದ ಹೋಗ್ತದ. ಬರೋದು 4 ದಿನ ಇರೋದು ಹೋಗ್ತದಲ್ಲ, ಅದಕ್ಕೆ ಮಿಥ್ಯ ಅಂತ ಯಾಕೆ ಅಂತೀರಿ
ಅದಕ್ಕೆ ನಿಂದೆ ಯಾಕೆ ಮಾಡ್ತೀರಿ? ಅದನ್ನು ಸತ್ಯನೇ ಆದಲ್ಲ, ಅದರದ್ದು ಸುಖ ದುಃಖ ನೀವು ಅನುಭವಿಸ್ತೀರಲ್ಲ, ಅದು ಪರಿಣಾಮ ಮಾಡ್ಲಕತ್ತದಲ್ಲ. ಅದಕ್ಕೇನ್ ಹೆಸರು ಕೊಟ್ರು ಇವರು? ತೋರುವ ಅಡಗುವ ಸತ್ಯ ಅಂತ ಕೊಟ್ರು. ಅದಕ್ಕೆ ಮಿಥ್ಯ ಅನ್ನಂಗಿಲ್ಲ ಅವರು. ಅದು ತೋರದ ಅಡಗದ ಸತ್ಯ, ಇದು ತೋರುವ ಅಡಗುವ ಸತ್ಯ. ಇನ್ನೊಂದೇಪ ಇಲ್ಲಿ ಪೂರ್ತಿ ಜ್ಞಾನ ಅಂತಂದ್ರ ಅಜ್ಞಾನ ಅನ್ನೋದು ಮಾಯ ಅನ್ನೋದು ಹೋಗಿ ಬಿಡ್ತಲ್ಲ. ಇಲ್ಲಿ ಪೂರ್ತಿ ಜ್ಞಾನ ಅಂತಂದ್ರ ಉತ್ತಮಲಿಕ ಬ್ರಹ್ಮಜ್ಞಾನ ಅಂತಂದ್ರ ಬ್ರಹ್ಮ ಸ್ವರೂಪನ ಕಾಣ್ತೈತೆ. ಪ್ರತಿಯೊಂದು ವಸ್ತುದಲ್ಲಿ ಬ್ರಹ್ಮನ ಕಾಣ್ತದೆ, ಜಗತ್ತನು ಹೋಗಿ ಬಿಡ್ತೈತೆ. ವೇದಾಂತದೊಳಗ ಎಲ್ಲವೂ ಬ್ರಹ್ಮ ಸ್ವರೂಪ, ಬ್ರಹ್ಮನ ಲೀಲೆ ಅಂತ ನೋಡ್ತೀವಿ. ಮಾಯೆ ಅನ್ನೋದು ಇಲ್ಲದಂಗ ಆಗ್ತದ. ಇಲ್ಲಿ ಏನದ? ಆ ಲೀಲೆಯನ್ನ ನಾವು ಬ್ರಹ್ಮ ಬ್ರಹ್ಮ ಅಂತ ಯಾಕ ಇಲ್ಲಿ ಏನ್ ಮಾಡ್ತಾರ? ಅದು ಬ್ರಹ್ಮ ಅನ್ನೋದನ್ನ ಏನ್ ಮಾಡಿಬಿಟ್ರು? ತೋರು ಅಡಗುವ ಸತ್ಯ. ಮಾಯೆ ಆದ, ಬಂತು, ಹೋಯ್ತು ಅನ್ನೋಂತ ಅದು ಬರ್ತದ, ಇರ್ತದ, ಹೋಗ್ತದ. ಅದಕ್ಕೊಂದು ಅಸ್ತಿತ್ವ ಆದಲ್ಲ. ತಾತ್ಕಾಲಿಕ ಅಸ್ತಿತ್ವ ಆದಿಲ್ಲ, ಶಾಶ್ವತ ಅಸ್ತಿತ್ವ ಇಲ್ಲಂದ್ರೂ. ಅಸ್ತಿತ್ವ ಅಂತಂದ್ರ ಅಜ್ಞಾನದಾಗ ಅಸ್ತಿತ್ವ. ಅಜ್ಞಾನ ಈಗ ಹಾವು ಕಾಣ್ತೋಲೆಪ್ಪ, ಹಾವು ಯಾವಾಗ ಬೆಳಕು ಅಸ್ತಿತ್ವನೇ ಇಲ್ಲಲ್ಲ ಎಪ್ಪಲ್ಲಿ. ಅಜ್ಞಾನದಾಗ ಹಾವು ತೋರೈತೆಪ್ಪ, ಅಜ್ಞಾನದಾಗ ಹಾವು ತೋರೈತೆ. ಅಜ್ಞಾನ ಹಾವು ಅನ್ನೋದು ಬೆಳಕು ಬರ್ತಂದ್ರೆ ಹಾವು ಇಲ್ಲ, ಅದ್ರ ಅಸ್ತಿತ್ವನೇ ಇಲ್ಲಲ್ಲ ಯಪ್ಪ. ಕರೆಕ್ಟ್. ಹಾವು ಅಸ್ತಿತ್ವ ಅದಕ್ಕ ಇಲ್ಲ, ಆದರೂ ಅದು ಪರಿಣಾಮ ಮಾಡ್ಲಕತ್ತದ ಇಲ್ಲ, ಅದು ಸುಖ ದುಃಖ ಕೊಡ್ಲಕತ್ತದ ಇಲ್ಲ. ಅದು ಅಜ್ಞಾನದಾಗ ಕೊಡಾಕತ್ತಾರ. ಅಜ್ಞಾನದಾಗ ತೋರಾಕತ್ತೆ ಅಪ್ಪ, ಅಜ್ಞಾನದಾಗ ಸುಖ ದುಃಖಗಳು ತೋರಾಕತ್ತಾವ ಯಪ್ಪ. ಅದು ವೇದಾಂತದೊಳಗೆ ಅಜ್ಞಾನ ಅಂತಾರ. ಇಲ್ಲಿ ಅದಕ್ಕೆ ಅಜ್ಞಾನ ಅನ್ನಂಗಿಲ್ಲ. ಅದಕ್ಕೆ ಏನಂತಾರಪ್ಪ? ಇಲ್ಲಿ ಅದಕ್ಕೆ ಅಜ್ಞಾನ ಅನ್ನಂಗಿಲ್ಲ ಅವರು. ಅದಕ್ಕೇನು ಇಲ್ಲಿ ಸಿದ್ಧಾಂತ ಶಿಖಾಮಣಿ ಒಳಗೆ ಅದಕ್ಕ ಅಜ್ಞಾನ ಅಂತೇಳಿ ವೇದಾಂತದೊಳಗೆ ನಿಂದೆ ಮಾಡ್ತಾರಲ್ಲ, ಇಲ್ಲೇನ್ ಮಾಡ್ತಾರ? ಅದಕ್ಕ ಒಂದು ಗೌರವ ಕೊಟ್ಟು ಮಾಯೆಗೆ ತಾಯಿ ಅಂತಾರ. ಈಗ ಶರೀರವನ್ನ ಏನ್ ಮಾಡ್ತಾರ ಅವರು ವೇದಾಂತದೊಳಗ? ಮೂತ್ರದ ಕುಡಿಕೆ, ಅಮೇದದ ಅಡಿಕೆ, ಎಲುವಿನ ತಡಿಕೆ, ತೊಗಲಿನ ಒದಿಕೆ, ಸುಡಲಿ ದೇಹವ ಅಂತೇಳಿ ಅದನ್ನೇನ್ ಮಾಡ್ತಾರ? ನಿಂದೆ ಮಾಡ್ತಾರ ಅದಕ್ಕೆ ವೇದಾಂತಿಗಳು. ಆದ್ರೆ ಇಲ್ಲಿ ಬಸವಾದಿ ಶರಣರು ಏನಂತಾರ? ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದಕಾಯ ಅಂತಾರ. ಈಗ ಶರೀರಕ್ಕ ಅಜ್ಞಾನ ಅಂತೇಳಿ, ಮಾಯೆ ಅಂತೇಳಿ, ಅದಕ್ಕ ನಾವು ಪ್ರಕೃತಿ ಅಂತೇಳಿ ಅದಕ್ಕ ವೇದಾಂತದೊಳಗೆ ನಿಂದೆ ಮಾಡ್ತಾರ. ಈಗ ನಾವು ಅದನ್ನ ಮಾಯೆ ಅಂತೇಳಿ ನಿಂದೆ ಮಾಡಿ ಅದನ್ನು ಬಳಸ್ಕೊಳ್ಳೋದು ಎಲ್ಲಿ ಬಿಟ್ಟಿವಿ ನಾವು? ಇಲ್ಲಿ ಆದಿಗುರು ಶಂಕರಾಚಾರ್ಯ ಪೂರ್ತಿ ಶರೀರ ನಿಂದನೆ ಮಾಡ್ಯಾರ. ನಿಂದೆ ಮಾಡ್ಯಾರ, ವೇದಾಂತಿಗಳೆಲ್ಲ ನಿಂದೆ ಮಾಡ್ಯಾರ. ನಿಂದೆ ಮಾಡಿದ್ದಕ್ಕೆ ಮತ್ತ ಶಂಕರಾಚಾರ್ಯರು ನಿಂದೆ ಮಾಡಿ ಕಡೆಗೆ ಶಕ್ತಿದೇನು ಮಹತ್ವನೇ ಗೊತ್ತಿಲ್ಲಲ್ಲ ಈ ಶಂಕರಾಚಾರ್ಯಗೆ ಅಂತೇಳಿ ವ್ಯಾಸ ಮಹರ್ಷಿಗಳು ಅಂತ ಒಬ್ರು ಬರ್ತಾರ. ಆ ವ್ಯಾಸ ಮಹರ್ಷಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇವ್ರಿಗೆ ಕರ್ಕೊಂಡು ಹೋಗ್ತಾರ. ವ್ಯಾಸ ಅಂದ್ರೆ ಒಬ್ಬನೇ ವ್ಯಾಸ ಇಲ್ಲ, ನೀವೇನು ಆಗಿನ ದ್ವಾಪರ ಯುಗದ ವ್ಯಾಸ ಅಲ್ಲ. ಶಂಕರಾಚಾರ್ಯರ ಕಾಲದ ವ್ಯಾಸ ಮಹರ್ಷಿಗಳೊಬ್ಬರು ಬೇರೆ. ಅವ್ರೇನ್ ಮಾಡ್ತಾರ? ಅಲ್ಲಿ ಕಾಶಿ ಗುಡಿ ಕರ್ಕೊಂಡೋಗಿ, ಅಲ್ಲಿ ಹಿಂದೆ ದೇವಿ ಗುಡಿ ಅದಲ್ಲ, ವಿಶಾಲಾಕ್ಷಿ ಗುಡಿ, ಆ ಗುಡಿಯಾಗ ಏನು ಶಿವ ಒಂದೇ ಸತ್ಯ, ಇದೇನದ ಬ್ರಹ್ಮ ಸತ್ಯ, ಜಗನ್ಮಿತ್ಯ ಅಂತ ಹೇಳಿ ಒಂದು ಇದೇ ಡೈಲಾಗ್ ನೀ ಅಲ್ಲಿ ಹೇಳಂತ ಹೇಳ್ತಾರ. ಹೇಳಿ ಗಂಟೆ ಹೊಡಿ ಅಂತ ಹೇಳ್ಬಿಡ್ತಾರ. ಅಲ್ಲಿ ಗುಡಿಯಾಗ ಹೋಗಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಅನ್ನೋದ್ರಾಗೆ ಇವ್ರ ನಾಲಿಗೆ ಒಣಗ್ಲಕತ್ತಿ ಬಿಡ್ತದ.
ನಾಲಿಗೆ ಒಣಗಿ ಕೈನೇ ಹೇಳಂಗಿಲ್ಲ ಮ್ಯಾಲ ಗಂಟೆ ಹೊಡಿಲಕ್ಕ. ಯಾಕಂದ್ರೆ ಜಗತ್ತಿ ಮಿಥ್ಯ, ಶಕ್ತಿನೇ ಮಿಥ್ಯ ಅಂತಂದ್ಮೇಲೆ ನಿನಗೆ ಶಕ್ತಿ ಎದಕ್ ಬೇಕು? ಬ್ರಹ್ಮ ಸತ್ಯ ಏನದಲ್ಲ, ಬ್ರಹ್ಮ ಸತ್ಯವಾದ ಬ್ರಹ್ಮನಿಂತೆ ನಿಂದೆಲ್ಲ ನಡಿಲಿ ಅಂತ. ಅವು ಯಾವ ವ್ಯವಹಾರನೇ ಇಲ್ಲ ಬ್ರಹ್ಮನಲ್ಲಿ ಅಂತೇಳಿ ಹೇಳಿದ್ರು ನೋಡ್ರಿ ಇನ್ನ ಈಗ. ಯಾವ ವ್ಯವಹಾರಗಳೇ ಇಲ್ಲ. ಮತ್ತೆ ಬರೇ ಬ್ರಹ್ಮನ್ಲಿಂದ ಏನು ಮಾಡಕ್ಕಾಗಲ್ಲ. ಹಿಂಗಾಗಿ ಅಲ್ಲಿ ಕೈ ಎತ್ತಲಕ್ ಆಗಂಗಿಲ್ಲ. ಆವಾಗ ಏನಾಗ್ಬಿಡ್ತದ, ಅವಾಗ ಅವರು ಶಕ್ತಿಯನ್ನು ಒಪ್ಕೋಬೇಕಾಗ್ತದ. ಬರೇ ಬ್ರಹ್ಮ ಒಂದೇ ಅಲ್ಲ, ಅವರು 5 ದೇವರುಗಳು ಪೂಜೆ ಮಾಡ್ತಾರ. ಅವರು 5 ದೇವರುಗಳು: ಸುಬ್ರಹ್ಮಣ್ಯ, ಗಣಪತಿ, ಸೂರ್ಯ, ಮತ್ತ ಶಕ್ತಿ, ಶಿವ. ಅದ್ವೈತ ಸಿದ್ಧಾಂತ ಹೇಳಿದ್ರು ಸಹಿತ ಅವರು ದೇವಿಯ ಸ್ತೋತ್ರಗಳು ಮಾಡ್ಯಾರ. ಇಲ್ಲಿ ಸೂರ್ಯ ಅವಸ್ಥೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಎಲ್ಲಿ ವ್ಯವಹಾರ ಐತೆಪ್ಪ? ಅಲ್ಲಿ ಬ್ರಹ್ಮ ಸ್ವರೂಪ ಇರ್ತಾನೆ, ಅಲ್ಲಿ ವ್ಯವಹಾರನೇ ಇರಲ್ಲ. ಎಲ್ಲಿಯೂ ಇವು ಅಂತಃಕರಣನ ಇದಾಗಿರ್ತೈತೆಪ್ಪ. ಇಲ್ಲಿ ಅವತ್ತು ಈಗ ತೂರ್ಯಾವಸ್ಥೆಗೆ ಹೋಗೋ ತನಕ ಆದ್ರೂ ಇದು ಬೇಕಲ್ರಿ ನಮಗ. ಮತ್ತ ಉಪಾಧಿ ಬೇಕಲ್ಲ. ಈ ತೂರ್ಯಾವಸ್ಥೆಗೆ ಹೋದ್ಮೇಲೆ ನೀವು ಏನಾರ ಮಾಡ್ರಿ, ಆ ಅವಸ್ಥೆಗೆ ಹೋಗತನ ಈಗ ಆ ದಂಡಿಗೆ ಹೋಗತನ ಬೋಟ್ ಬೇಕಲ್ಲ. ಬೇಕಲ್ಲ, ಗೌರವ, ಅದಕ್ಕೆ ಗೌರವ ಕೊಡ್ಬೇಕಲ್ಲ. ಮತ್ತ ಮಾಡ್ಯಾರ. ಈಗ ಸಿದ್ದರಾಮಯ್ಯ ನನಗೆ ಗುರ್ತದನಂತೇಳಿ ಸೀದಾ ವಿಧಾನಸೌಧದಾಗ ಓದ್ತೀನಿ ಅಂತಂದ್ರ ಅಲ್ಲಿ ಸೆಕ್ಯೂರಿಟಿನ ಹೊರಗೆ ನಿಂದಿರ್ಸ್ಬಿಡ್ತಾನ. ತಿಮಕ್ ಮಾಡಿದ್ರೆ ನಡೆಯಂಗಿಲ್ಲ, ನಾವು ಬೆಕ್ಕದಷ್ಟು ಗೊತ್ತಿದ್ರೆ ನಾವೇನ್ ಮಾಡ್ಲಿ ಹೋಗ ಕಡೆ ಅಂತ. ಈ ಸೆಕ್ಯೂರಿಟಿದವನು ಬೇಕೇ ಅಲ್ಲ ನಮಗ್ ಕೃಪೆ. ಇವ ಒಳಗ್ ಬಿಟ್ರೆ ಸಿದ್ದರಾಮಯ್ಯನ ಬಲ್ಲಿ ಓದ್ತೀವಿ, ಇಲ್ಲ ಅಂತ ಅಂದ್ರೆ ಹೆಂಗ್ ಓದ್ತೀವಿ? ಹಿಂಗಾಗಿ ಏನದಪ್ಪ ಅಂದ್ರೆ ಇಲ್ಲಿ ವ್ಯವಹಾರ ಬರೇ ಬ್ರಹ್ಮನಲ್ಲಿ ಒಂದೇ ಬ್ರಹ್ಮ ಅಂತೇಳಿ ಎಲ್ಲಿ ಅದ ನಮ್ಮ ಜೀವನದೊಳಗ? ಆ ಪ್ರಕೃತಿಯ ಲೀಲೆನೂ ಆದ, ಬ್ರಹ್ಮನೂ ಆದ. ಪ್ರಕೃತಿಗೆ ಲೀಲೆಗೆ ಸಂಬಂಧಪಟ್ಟಂತೆ ನಮ್ಗೆ ಏನೇನು ಸಹಕಾರಿ ಅದ ಅದಕ್ಕೂ ನಾವು ಗೌರವ ಕೊಡಬೇಕು. ಅದು ಪ್ರಕೃತಿ ಏನದ ಟೆಂಪರರಿ ಆದ, ಅದು ಪರ್ಮನೆಂಟ್ ಅಲ್ಲ. ಸಂಸಾರ ಇದಿಷ್ಟು ಉಸಿರು ಬಂದಾಗ ತನಕ ಸಂಸಾರ. ನಮ್ಮ ಉಸಿರು ಬಂದಾಯ್ತಂದ್ರೆ ಇದ್ಯಾರೋ ನಾವ್ಯಾರೋ ಸಂಬಂಧ ಇಲ್ಲ. ಆದ್ರೆ ಬ್ರಹ್ಮ ಹಂಗಿಲ್ಲ. ನಮ್ಮ ಉಸಿರು ಬಂದಾಗಕ್ಕಿಂತ ಮೊದಲು ನಮ್ಮ ಜೊತೆಗೆ ಅದನ್ನ, ಉಸಿರು ನಡೆದಾಗನು ನಮ್ಮ ಜೊತೆಗೆ ಅದನ್ನ. ಬ್ರಹ್ಮಂದು ಶಾಶ್ವತ ಸಂಬಂಧ. ಇದು ಪ್ರಕೃತಿ ಅನ್ನೋದು ಟೆಂಪರರಿ ಅದ. ಈ ರೈಲ್ವೆ, ಬಸ್ ಇವೆಲ್ಲ ಮತ್ತ ನಮ್ ಜರ್ನಿಗೆ ಉಪಯೋಗ ಆಗಿ ಅದ್ರೊಳಗೆ ಕುಂದಿರ್ತೀವಿ. ಏನ್ ಪರ್ಮನೆಂಟ್? ವೆಹಿಕಲ್ ಇದ್ದಂಗೆ ಪ್ರಕೃತಿ. ಏನಂದ್ರ ಇದು 100% ಬ್ರಹ್ಮನ ಎಲ್ಲ ತುಂಬಿದ ಅದು ಕರೆಕ್ಟೇ ಅಪ್ಪ. ಈಗ ಅಜ್ಞಾನದ್ದು ಇದು ಬ್ರಹ್ಮ ಸ್ವರೂಪ ಆದ್ರೆ ಅಜ್ಞಾನ ಇಲ್ಲೇ ಇಲ್ಲಲ್ಲ. ಎಲ್ಲ ಅದೇ ಆಗಿ ಹೋಗುತ್ತೆ. 2% ಅಜ್ಞಾನ ಏನೋ ರೇಖಾ ಸಿಗುತ್ತೆ. ಅದೇ ರೇಖಿ ಅಂತೇಳಿ ಒಂದ್ ಪಾಠ ಅಟೆಂಡ್ ಆದವು. ಅವ್ರೇನ್ ಹೇಳಿದ್ರು, ಬ್ರಹ್ಮ ಬಹಳ ದೊಡ್ಡವದನ, ಈ ಪ್ರಕಟ ಆದ ಜಗತ್ ಎಷ್ಟದ ಅಂದ್ರೆ ಬರೀ 2% ಅದ, ಇನ್ನ 98% ನಿರಾಕಾರ ಬ್ರಹ್ಮದನ ಅಂತ ಹೇಳಿದ್ರು. ಬ್ರಹ್ಮಾಂಡ ಏನದ ಬ್ರಹ್ಮಂದು 2% ಅದ ಅಂತ ಹೇಳಿದ್ರು. ನಾವೇನಂತೀವಿ, ಬ್ರಹ್ಮ ಯಾವಾಗ್ಲೂ 2%, 98% ಅಲ್ಲ, ಅವ ಯಾವಾಗ್ಲೂ 100% ಇರ್ತಾನ. ಹಗ್ಗ 100% ತಾನಾಗಿದ್ದು ಕತ್ತಲ್ದಾಗ ಅದು ಹಾವಾಗಿ ತೋರ್ತದ. ಹಾವಾಗಿ ತೋರಿದ್ರೆ 2% ಹಾವ 98% ಹಗ್ಗ ಇರಂಗಿಲ್ಲ. ಹಗ್ಗ ಎಲ್ಲ ಕಾಲದಲ್ಲಿ 100% ಇರ್ತದ. 100% ಇರ್ತದೆ. ಈಗ ಅಜ್ಞಾನ ಅಂತ ನಾವೇನ್ ಅಂತೀವಲ್ಲ, ಅದಕ್ಕೆ ನಿಂದೆ ಮಾಡ್ತೀವಲ್ಲ. ಮತ್ತ ಅಜ್ಞಾನ ಅಂತೇಳಿ ಅದನ್ನ ತ್ಯಾಗ ಮಾಡ್ಲಕ್ ಆಗ್ತದೇನು?
ವ್ಯವಹಾರದಾಗ ಅದು ಬೇಕಂದ್ಮೇಲೆ ಮತ್ತೆ ವ್ಯವಹಾರದಾಗ ಅದನ್ನು ಬಳಸ್ಕೊತೀವಿ ಅಂದ್ಮೇಲೆ ಅದ್ರ ಬಗ್ಗೆ ಗೌರವ ಬೇಡ. ಮತ್ತೆ ಹೊನ್ನು ಹೆಣ್ಣು ಮಣ್ಣು ಅಂತ ಹೇಳಿಕೆ ಅಂದು ಬಂಗಾರ ಬಿಡ್ಲಕ್ಕ ಆಗ್ತದ, ಹೊಲ ಮನಿ ಬಿಡ್ಲಕ್ಕ ಆಗ್ತದ, ಹೆಂಡ್ರ ಮಕ್ಕಳು ಬಿಡ್ಲಕ್ಕ ಆಗ್ತದ? ಮತ್ತ ಅವೆಲ್ಲ ಹಿಡ್ಕೊಂಡು ನಾವು ಬಳಸ್ತೀವಿ ಅಂದ್ಮೇಲೆ ಅದ್ರ ಬಗ್ಗೆ ಮೊದಲ ಗೌರವ ಕೊಡೋದು ಕಲೀರಿ, ಅದಕ್ಕೆ ನಿಂದೆ ಮಾಡಬೇಡ್ರಿ. ಇದಕ್ಕೆ ಶರಣ ಸಂಸ್ಕೃತಿ ಮತ್ತು ಸಿದ್ಧಾಂತ ಶಿಖಾಮಣಿ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಏನದರ ಇದ್ರ ಸಲುವಾಗಿ ಇದು ಶ್ರೇಷ್ಠ. ವೇದಾಂತ ಸಿದ್ಧಾಂತದಕ್ಕಿಂತ ಇದು ಶ್ರೇಷ್ಠ. ಈಗ ಬೀಡಿ ಹಚ್ಕೊಳಕ್ಕೊಬ್ಬ ಯಾವರೇ ಒಂದು ಕಡ್ಡಿ ಕೊಟ್ಟನಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ನಾವು. ಮತ್ತೆ ಇಷ್ಟೊಂದು ನಮ್ಮ ಜೊತೆಯಾಗಿ ಆ ಪ್ರಕೃತಿ 100 ವರ್ಷ ನಮ್ಮ ಸಂಗಟ ಕೆಲಸ ಮಾಡ್ತದ, ಹೊನ್ನು ಹೆಣ್ಣು ಮಣ್ಣಾಗಿ ಶರೀರ ಆಗಿ ಏನೇನೋ ಆಗಿ. ಮತ್ತೆ ಅದಕ್ಕೊಂದು ಗೌರವ ಬೇಡ, ಥ್ಯಾಂಕ್ಸ್ ಬೇಡ. ಇದು ಮಿಥ್ಯ ಅದ ಅಂತೇಳಿ ನಮ್ಮ ಶರೀರಕ್ಕೂ ಬೈದ್ರ, ಹೊಲ ಮನಿಗೆ ಬೈದ್ರ, ಹೆಂಡ್ರ ಮಕ್ಕಳಿಗೆ ಬೈದ್ರ, ಮತ್ತೆ ಅದನ್ನ ಯಾವಾಗ ನೀವು ಬಳಸ್ಕೊಂಡು ಬದುಕ್ತೀರಿ ಅಂತಂದ್ಮೇಲೆ ಅದಕ್ಕೊಂದು ಬೀಡಿ ಹಚ್ಕೊಳಕ್ಕೊಂದು ಸಿಗರೇಟ್ ಹಚ್ಕೊಳಕ್ಕೊಂದು ಕಡ್ಡಿ ಕೊಟ್ಟವನಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಿ ಅಂದ್ಮೇಲೆ ಇಷ್ಟೆಲ್ಲ ನಿಮ್ ಜೊತೆಯಾಗಿ ಅದು ಧರ್ಮಚಾರಿಣಿಯಾಗಿ ಕೆಲಸ ಮಾಡ್ತದ ಅಂದ್ಮೇಲೆ ಅದ್ರ ಬಗ್ಗೆ ಒಂದು ಧನ್ಯತಾ ಭಾವ ಬೇಕಲ್ಲ. ಅದ್ರ ಬಗ್ಗೆ ತುಚ್ಛ ಭಾವ ಯಾಕೆ? ಇಲ್ಲವೇ ಇಲ್ಲ. ಎಲ್ಲನೂ ಕೆಲ್ಸಕ್ಕೆ ಬರ್ತದೆ, ಒಂದಿಲ್ಲ ಇನ್ನೊಂದು ರೂಪದಾಗ ಇರ್ತದೆ ಅಷ್ಟೇ ಅದು. ಹಿಂಗಾಗಿ ಮಟೀರಿಯಲ್ ವರ್ಲ್ಡ್ ಬ್ರಹ್ಮಾಂಡಕ್ಕೂ ಗೌರವ ಕೊಡ್ರಿ, ಬ್ರಹ್ಮನಿಗೂ ಗೌರವ ಕೊಡ್ರಿ. ಬ್ರಹ್ಮಕ್ಕ ಏನ್ ವ್ಯತ್ಯಾಸ ಅಂದ್ರೆ ಬ್ರಹ್ಮ ನಿತ್ಯ ಸತ್ಯ, ಇದು ಬ್ರಹ್ಮಾಂಡ ಏನದ ಅನಿತ್ಯ ಅಸತ್ಯ. ಅನಿತ್ಯ ಅಸತ್ಯ ಇದ್ರೂ ಸಹಿತ ಅದು ನಮ್ಗೇನ್ ಮಾಡ್ತದ, 100 ವರ್ಷ ನಮ್ಮ ಜೀವನ ಸುರಕ್ಷಿತವಾಗಿ ಸಾಗಂಗ ನಮ್ಮ ಸಂಗಡ ಸಹಕಾರ ಮಾಡ್ತದೆ. ಅಸತ್ಯ ಇದ್ರೂ ಸಹಿತ ಅದು ನಮ್ಗೆ ಸಹಾಯ ಮಾಡ್ತದ. ಗುರುನು ಅಸತ್ಯ ಇದ್ರೂ ಗುರು ನಮ್ಗ ಭವ ದುಃಖ ನಿವೃತ್ತಿ ಮಾಡ್ತಾನ. ಶಾಸ್ತ್ರ ಅಸತ್ಯ ಇದ್ರೂ ಆ ಶಾಸ್ತ್ರ ನಮಗ ಅಜ್ಞಾನ ದೂರ ಮಾಡಿ ಸುಜ್ಞಾನಿಯನ್ನಾಗಿ ಮಾಡ್ತದ. ಮತ್ತೆ ಬ್ರಹ್ಮ ಒಂದೇ ಸತ್ಯ ಅಂತೇಳಿ ಗುರುವಿನ ಒಗಿತೀರ, ಶಾಸ್ತ್ರ ಒಗಿತೀರ, ಹೆಂಡ್ರ ಮಕ್ಕಳು ಒಗಿತೀರ, ರೊಕ್ಕ ರೂಪಾಯಿ ಬಂಗಾರ ಒಗಿತೀರ. ಮತ್ತ ಅವೆಲ್ಲವನ್ನು ಹಿಡ್ಕೊಂಡು ನಾವು ಜೀವನ ಮಾಡ್ತೀವಿ ಅಂದ್ರೆ ಅದನ್ನು ಗೌರವಿಸ್ರಿ. ಅದನ್ನ ಹೆಂಗ ಅನಿತ್ಯ ಸತ್ಯ ಅಂತ ಮಾಡ್ರಿ. ನಿತ್ಯ ಸತ್ಯ ಬ್ರಹ್ಮ ಇದ್ರೆ ಇದಕ್ಕ ಅನಿತ್ಯ ಸತ್ಯ ಅನ್ರಿ ಇದಕ್ಕ. ಹಿಂಗ ಇಟ್ಟರೆ ಸಿದ್ಧಾಂತ ಶಿಖಾಮಣಿ ಮತ್ತು ಬಸವಾದಿ ಶಿವಶರಣ ತತ್ವ ಒಂದೇ ಅದ್ರಾಗ ಏನು ಡಿಫರೆನ್ಸ್ ಇಲ್ಲ. ಅದು ಅಷ್ಟಾವರಣ ಪಂಚಾಚಾರ ಶಟಸ್ಥಲ, ಇದು ಅಷ್ಟಾವರಣ ಪಂಚಾಚಾರ ಶಟಸ್ಥಲ. ಅದು ಸಂಸ್ಕೃತದಾಗ ಅದ, ಇದು ಕನ್ನಡದಾಗ ಅದ. ಎರಡೂ ಏನು ಮೂಲ ತತ್ವಗಳಲ್ಲವು. ಸಿದ್ಧಾಂತ ಶಿಖಾಮಣಿನೂ ಮೂಲ ತತ್ವ ಅಲ್ಲ, ಮತ್ತೆ ವಚನ ಸಾಹಿತ್ಯನೂ ಮೂಲ ತತ್ವ ಅಲ್ಲ. ಇವೆರಡಕ್ಕೂ ಮೂಲ ಯಾವುದು? 28 ಶಿವಾಗಮಗಳು. ಅಷ್ಟಾವರಣಗಳೇನು ಬಸವಾದಿ ಶರಣರ ಕಾಲದಾಗೆ ಬಂದು ಏನವು, ಅವ್ರಕ್ಕಿಂತ ಮೊದಲಿಂದ ಇದ್ದು ಅವು. ಆಗಮಗಳಂತೂ ವಚನ ಸಾಹಿತ್ಯ ಆದ್ಮೇಲೆ ಬರ್ದಿಲ್ಲಲ್ಲ. ಶಿವಾಗಮಗಳು 28 ಶಿವಾಗಮಗಳು ವಚನ ಸಾಹಿತ್ಯದ ನಂತರ 12ನೇ ಶತಮಾನದ ನಂತರ 13-14ನೇ ಶತಮಾನದಾಗ ಬರ್ದು ಅಲ್ಲವು. ಇವ್ಯಾವರ ಪುಟಗೋಸಿಗಳು ಏನಾರ ಹೇಳ್ತಾವನು ನಾವು ಅದನ್ನ ನಂಬಂಗಿಲ್ಲ, ಅದನ್ನ ಕೇಳಂಗಿಲ್ಲ, ಅವಕ್ಕೆ ಕೇರ್ ಮಾಡಂಗಿಲ್ಲ ನಾವು. ಶಿವಾಗಮಗಳಲ್ಲಿ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳದಾವು. ಅವುಗಳನ್ನೇ ಸಿದ್ಧಾಂತ ಶಿಖಾಮಣಿ ಒಳಗೂ ಅಳವಡಿಸಿಕೊಂಡಾರ. ಬಸವಾದಿ ಶರಣರು ಕೂಡ ಅವುಗಳನ್ನೇ ಅಳವಡಿಸಿಕೊಂಡಾರ. ಶಿವಾಗಮಗಳಿಗಿಂತ ಮೊದಲಿಂದ ಅಲ್ಲ ಅದು ವಚನ ಸಾಹಿತ್ಯ. ಮತ್ತು ಒಬ್ರು ಯಾರು ತಗೊಂಡ್ ನಿಂದಿರ್ಬೇಕಲ್ರಿ ಕೈಯಾಗ.
ಎದ್ದೊತ್ತದ್ದು ಗಾಡಿ ಹೊಡ್ಲಿಕತ್ತಾರ ಅಂತಂದ್ಮೇಲೆ ಒಬ್ಬರ ಕೈ ತಗೋಬೇಕಲ್ಲ ಮತ್ತೆ. ಈಗ ಇಲ್ಲ ಅಂತಂದ್ರೆ ಏನದು, ಎಲ್ಲರೂ ಸುಮ್ಮನೆ ನೋಡ್ಕೊತ ಕೂತ್ರೆ ಹೆಂಗಾಗ್ತದ? ಇವರು ಬಸವ ತತ್ವದವರು ಫಾರಿನ್ನಾಗ ಹೋಟ್ಲಾಗಿದ್ದು ಫೋಟೋ ಹಾಕ್ಬಿಟ್ಟಿದಾರೆ. ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಯಾವ ಫೋಟೋಗಳು ಖರೆ ಇರ್ತಾವೋ ಯಾವ ಸುಳ್ಳು ಇರ್ತಾವೋ ಎಲ್ಲ ಈಗ ಅದೇನ ಅಂತಾರಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಲಿಂತ ಏನು ಬೇಕದು ಫೋಟೋಗಳು ಮಾಡ್ಲಿಕ್ಕೆ ಬರ್ತದಂತಂದ್ರೆ ಏನ್ ಬೇಕಾದ ಯಾವತ್ತು ಖರೆ ಅದ ಯಾವತ್ತು ಸುಳ್ಳು. ಏನ್ ಯಾಕೆ ಮಾಡಲ್ಲ? ನಮ್ಮ ಸಾಧನೆ ಒಳಗೆ ನಾವು ಎದ್ದು ಬಿಡೋದು. ಯಾರು ಏನ್ ಯಾಕೆ ಮಾಡಲ್ಲ? ದುರುಪಯೋಗ ಮಾಡ್ಕೊಂಡವ್ರು ಅದ್ರ ಫಲ ಅನುಭವಿಸ್ತಾರ, ಸದುಪಯೋಗ ಮಾಡಿಕೊಂಡವ್ರು ಅದ್ರ ಫಲ ಅನುಭವಿಸ್ತಾರ. 11 ಆಯ್ತು, ಮತ್ತೇನ್ ಚರ್ಚೆ? ಏನ್ರಿ ಅವೆಲ್ಲ ಏನು ಕೆಲ್ಸಕ್ಕೆ ಬರ್ಲಾರ ವಿದ್ಯೆಗಳ್ರಿ. 64 ವಿದ್ಯೆಗಳು ಏನದವಲ್ಲ, ನಿಮ್ಮ ಶರಣರ ಎಡಗಾಲ ಚಮ್ಮ ಹೋಗಿಗೆ ಸರಿ ಬಾರದಯ್ಯ ಅಂತಾರ. ಈ ಬ್ರಹ್ಮಜ್ಞಾನದ ಆನಂದದ ಮುಂದೆ ಅವೆಲ್ಲ ಯಾತರ ವಿದ್ಯೆಗಳು, ಯಾತರ ಆನಂದಗಳ್ರಿ ಅವೆಲ್ಲ. ಕೆಲ್ಸಕ್ಕೆ ಬರ್ಲಾರ್ದು ಅವೆಲ್ಲ. ಆತರ ಅವು ಸರಿಯಾಗಿ ಅದರದ್ದು ಉದ್ದೇಶ ಏನು, ಯಾವುದೋ ಒಂದು ಅಸ್ಪಷ್ಟವಾಗಿರೋಂಥದ್ದು ಸ್ಪಷ್ಟವಾಗಿ ಕಾಣಂಗ ಮಾಡೋದಕ್ಕೆ ಅದು AI ಯೂಸ್ ಮಾಡ್ಕೊತಾರೆ. ಅದನ್ನ ಬಿಟ್ಟು ಅದರ್ಲಿಂತ ಹೊಸ ಹೊಸ ಕ್ರಿಯೇಟ್ ಮಾಡಿ ಯಾರ ಫೋಟೋ ಒಯ್ದು ಯಾರ ಸಂಗಟ ಜಾಯಿಂಟ್ ಮಾಡಿ ಏನೇನೋ ಮಾಡ್ಲಕತ್ತಾರ. ಹುಲಿ, ಸಿಂಹ, ಮನುಷ್ಯರಿಗೆ ನುಂಗದು, ಚಿತ್ರಗಳು, ಆನಿ, ಒಂಟಿ ಏನ್ ಬೇಕಾದೇ ಮಾಡ್ಲಕತ್ತಾರ. ಹೊಡ್ರಿ ಗಾಡಿಯನ್ನ, ಅದಕ್ಕೆ ಒಂದಿನ ಕಡಿವಾಣ ಬರ್ತದೆ. ಸುಳ್ಳು ದೃಶ್ಯಗಳನ್ನ ಮಾಡಿ ಪ್ರಕಟ ಮಾಡಿ ಜನರ ತಲೆ ಕೆಡಿಸೋದು ಅವೆಲ್ಲ ಶಾಣೆತನ ನಾವು. ಮುಂದೆ ಅದ್ರ ದುರುಪಯೋಗ ಆಗಿ ಒಂದಿಷ್ಟು ಮಂದಿಗೆ ಹಾನಿಯಾಗಿ ಒಂದಿಷ್ಟು ಮಂದಿ ಸತ್ರು ಕೆಟ್ಟರು ಅಂತಂದಾಗ ಅದಕ್ಕೂ ಒಂದು ಕಾನೂನು ಬರ್ತದೆ. ಈಗ ಏನ್ ಮಾಡಿದ್ರು ನೋಡ್ರಿ, ಮೊದಲ ಒಂದು ವಾಟ್ಸಾಪ್ ನಂಬರ್ ತಗೋತಿದ್ರಿ ನೀವು. ವಾಟ್ಸಾಪ್ ತಗೊಂಡು ಏನ್ ಮಾಡಿ, ಇದು ಒಂದು ಸಿಮ್ ಕಾರ್ಡ್ ತಗೊಂಡು ಒಂದು ವಾಟ್ಸಾಪ್ ನಂಬರ್ ತಗೊಂಡ್ಬಿಡ್ತಿದ್ರಲ್ಲ, ಮುಂದೆ ಅದನ್ನ ಸಿಮ್ ಕಾರ್ಡ್ ತೆಗೆದ ಮೇಲೂ ನಿಮ್ದು ವಾಟ್ಸಾಪ್ ಹಂಗೆ ನಡೀತಿತ್ತಂತ, ಬ್ಯಾರೆ ಸಿಮ್ ಹಾಕೊಂಡ್ಮೇಲೂ. ಮೊದಲು ಹಂಗೆ ಇತ್ತಂತ. ಈಗ ಮೊನ್ನೆ ಏನ್ ಮಾಡ್ಯಾರ, ಅದು ವಾಟ್ಸಾಪ್ ನನ್ನ ಮೆಸೇಜ್ಗೆ ಅವ್ರ ಸಿಮ್ಮಿಗೆ ಸಂಬಂಧ ಇಲ್ಲ, ಇದು ಯಾವ ನಂಬರ್ಲಿಂದ ಬಂದದ ನಮ್ಗೆ ಗೊತ್ತಿಲ್ಲ ನಂಗೆ ಮಾಡ್ಲಕತ್ತಾರತ್ತ. ಈಗೇನ್ ಮಾಡ್ಯಾರ, ಒಂದು ಸಿಮ್ನಾಗ ವಾಟ್ಸಾಪ್ ಹಾಕೊಂಡ್ಮೇಲೆ ಆ ಸಿಮ್ ತೆಗೆದು ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟ ವಾಟ್ಸಾಪ್ನು ಕಿತ್ಕೊಂಡು ಹೋಗ್ತದಂತ. ಅಂಥವು ಮಾಡ್ಲಕತ್ತಾರ. ಈಗೆಲ್ಲ ಮಾಡ್ಲಕತ್ತಾರ, ಎಲ್ಲ ಬರೋಬ್ಬರಿ ಮಾಡ್ಲಕತ್ತಾರ. ಓಕೆ, ಮಲ್ಕೋರಿ, ಟೈಮ್ ಆಯ್ತು. ಕಾಡಪ್ಪ ಅವರು ಒಳ್ಳೆ ಸಂವಾದ ಮಾಡಿದ್ರು. ಏನ್ರಿ ಸಮಾಧಾನ ಸಿಕ್ಕತ್ರ? ಯಾವಾಗ ನೀವು ಇದನ್ನೆಲ್ಲ ಬಳಸ್ಕೊಂಡು ಬದುಕ್ತೀರಿ ಅಂದ್ಮೇಲೆ ಅದಕ್ಕೆ ಯಾಕೆ ನೀವು ತುಚ್ಛೀಕರಿಸ್ತೀರಿ, ಯಾಕೆ ನಿಂದೆ ಮಾಡ್ತೀರಿ? ಅದು ಬ್ರಹ್ಮನಷ್ಟು ಪರ್ಮನೆಂಟ್ ಇರ್ಲಿಲ್ಲ ಅಂತಂದ್ರೂ, ಟೆಂಪ್ರರಿನೇ ಆದಂದ್ರೂ ನಿಮ್ಮ ಬದುಕಿಗೆ ಅದು ಉಪಯೋಗ ಆದ ಇಲ್ಲ. ಯಾವಾಗ ಅದನ್ನ ಬಳಸ್ಕೊಂಡು ಬದುಕ್ತೀರಿ ಅಂತಂದ್ಮೇಲೆ ಅದ್ರ ಬಗ್ಗೆ ಒಂದು ಧನ್ಯತಾ ಭಾವ ಇರಲಿ. ಮತ್ತ ಅದನ್ನ ಬಿಟ್ಟು ನೀವು ಬದುಕ್ಲಕ್ಕ ಆತದೇನು? ಜಗಕ್ಕಿಕ್ಕಿದ ವಿಧಿ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಆದರೂ ಸಹಿತ ಭೂಮಿ ನನ್ನದು, ಹೇಮ ನನ್ನದು, ಕಾಮಿನಿ ನನ್ನವಳು ಅಂತೇಳಿ ಒಂದು ಭಾವನೆ ಇಟ್ಕೊಂಡು ಬದುಕೋದಕ್ಕೆ ಒಂದು ಜಗಕ್ಕಿಕ್ಕಿದ ವಿಧಿ, ಒಂದು ಪದ್ಧತಿ ಅದು. ಎಲ್ಲರೂ ತತ್ವಚಿಂತನಕಾರರು ಭೂಮಿ ನಿನ್ನದಲ್ಲ ಎಲ್ಲರೂ ಹೇಳ್ತಾರೆ ಸ್ಟೇಜಿನ ಮೇಲೆ. ಮತ್ ನಂದಲ್ಲ ಯಾರ್ಯಾರ ಒಗದಾರೇನು ಅವ್ರ ಭೂಮಿ ಗೀಮಿ ಎಲ್ಲ?
ಎಲ್ಲರೂ ಅವ್ರವ್ರ ಭೂಮಿ ಇಟ್ಕೊಂಡಾರ ಇಲ್ಲ, ಜಗಕ್ಕಿಕ್ಕಿದ ವಿಧಿ ಹೆಂಗದ ಹಂಗೆ ಬದುಕ್ಲಿಕ್ಕತ್ತಾರ ಇಲ್ಲ ಎಲ್ಲರೂ. ಹ್ಮ್ ಮತ್ತ ಅವೆಲ್ಲಾನು ಉಪಯೋಗ ಮಾಡ್ಕೊಂಡಕ್ಕೆ ಬ್ರಹ್ಮನ ಸೃಷ್ಟಿನೇ ಅದಾವ ಅವೆಲ್ಲ. ಆ ಸೃಷ್ಟಿಯನ್ನ ನೀವು ತುಚ್ಛೀಕರಿಸಿ ಬರೇ ಬ್ರಹ್ಮಗ್ ಒಂದೇ ಹಿಡ್ಕೊತೀವಿ ಅಂದ್ರೆ ಹೆಂಗ ಆಗ್ತದ? ಹಿಂಗಾಗಿ ಬ್ರಹ್ಮಾಂಡವನ್ನು ಗೌರವಿಸಿರಿ, ಬ್ರಹ್ಮನನ್ನು ಗೌರವಿಸಿರಿ. ಇದೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಹಾವು ಟೆಂಪರರಿ ಇರ್ಬೋದು, ಆದ್ರೂ ಅದು ಪರಿಣಾಮ ಮಾಡ್ಲಿಕ್ಕತ್ತದಲ್ಲ. ಕಪ್ಪೆ ಚಿಪ್ಪು ಅದರಿಂದ ಕಾಣುವ ಬೆಳ್ಳಿ ಟೆಂಪರರಿ ಇರ್ಬೋದು, ಆದ್ರೂ ಅದು ಸಂತೋಷ ಕೊಡ್ಲಕ್ಕತ್ತದಲ್ಲ. ಕೊಡ್ಲಕ್ಕತ್ತದಲ್ಲ. ಆ ಒಂದು ಸುಖ ದುಃಖಗಳೇನು ಅನುಭವಿಸ್ಲಕ್ಕತ್ತೀವಿ, ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಲ್ಲ. ಸಂಸಾರ ಮಿಥ್ಯ ಅಂದ್ರೂ ಸಂಸಾರ ಸುಖ ಅನುಭವಿಸ್ಲಕ್ಕತ್ತೀವಲ್ಲ, ಅದು ಮಿಥ್ಯವಾದ ಸುಖ ಅನುಭವಿಸೋದಕ್ಕಾದ್ರೂ ಅದು ಸಾಕ್ತಿ ಕೊಟ್ಟದಲ್ಲ ನಾವು. ಕೊಟ್ಟದಕ್ಕೆ ಥ್ಯಾಂಕ್ಸ್, ಧನ್ಯವಾದ. ಅನಿತ್ಯ ಸತ್ಯ, ನಿತ್ಯ ಸತ್ಯ ಅಂತೇಳಿ ಎರಡು ಭಾಗ ಮಾಡ್ಕೊಳ್ರಿ. ಅನಿತ್ಯ ಸತ್ಯಕ್ಕೆ ಎಷ್ಟು ಗೌರವ ಕೊಡ್ಬೇಕು? ವ್ಯಾವಹಾರಿಕ ಸತ್ಯಕ್ಕೆ ಗೌರವ ಕೊಡೋದು ಬೇಡ. ಬರೀ ಪಾರಮಾರ್ಥಿಕ ಸತ್ಯಕ್ಕೆ ಒಂದೇ ಕೊಡ್ತೀನಿ, ವ್ಯಾವಹಾರಿಕ ಸತ್ಯಕ್ಕೆ ಯಾಕೆ ಗೌರವ ಕೊಡಬಾರದು? ವ್ಯಾವಹಾರಿಕ ಸತ್ಯದಿಂದಲೇ ನಿಮ್ಮ ಬದುಕು ನಡೆದವ. ಪಾರಮಾರ್ಥಿಕ ಸತ್ಯ ಚಾರಣೆನೂ ಇಲ್ಲ, ಬಾರಣೆ. ಯಾಕ 99% ವ್ಯಾವಹಾರಿಕ ಸತ್ಯದಲ್ಲೇ ಬದುಕಿ ಆ ವ್ಯಾವಹಾರಿಕ ಸತ್ಯಕ್ಕೆ ಯಾಕೆ ತುಚ್ಛೀಕರಿಸ್ತೀರಿ? ವ್ಯಾವಹಾರಿಕ ಸತ್ಯಕ್ಕೂ ನೀವು ಬೆಲೆ ಕೊಡ್ರಿ ಅಂತ ಹೇಳ್ತಾರಷ್ಟೇ. ಅದೇ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಪರಮಾರ್ಥ ಸತ್ಯಕ್ಕೆ ಬೆಲೆ ಕೊಡಲೇಬೇಕು, ಆದ್ರೆ ವ್ಯಾವಹಾರಿಕ ಸತ್ಯಕ್ಕೆ ನೀವು ತುಚ್ಛೀಕರಿಸಂಗಿಲ್ಲ. ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತದೊಳಗೆ. ವೇದಾಂತ ಸಿದ್ಧಾಂತದೊಳಗೆ ಅದನ್ನು ತುಚ್ಛೀಕರಿಸಿ ಅದನ್ನು ಹೊಲಸೆಬ್ಬಿಸಿ ಬೈದು ಅಂದು ಅಟ್ಟು ಬೈದಿದೆ ಅಂದ್ರೆ ಬಿಟ್ಟು ಬಿಡಪ್ಪ ಅಂದ್ರೆ ಬಿಡಂಗಿಲ್ಲ, ಮತ್ತೆ ಅದನ್ನೇ ಹಿಡ್ಕೊಂಡೇ ಬದುಕ್ತಾರೆ. ಬರಂಗಿಲ್ಲ, ಮತ್ತೆ ಅದನ್ನ ಹಿಡ್ಕೊಂಡೇ ಬದುಕಿ ಅದಕ್ಕೆ ಬೈಕೋತಿದ್ರಿ ಹೆಂಗ? ಈಗ ನಿಮ್ಮ ಮನೆಗೆ ಬಂದು ನಾನಾಗೆ ಬಂದಿನೋ ನೀವಾಗೆ ಕರೆದಿರೋ ನಿಮ್ಮ ಮನೆಗೆ ಬಂದೆ, ಬಂದಕ್ಕೆ ನಿಮಗೆ 24 ತಾಸು ಬೈಕೋತಿದ್ರೆ ನಿಮ್ಮ ಮನೆಯಾಗ ಇಟ್ಕೋತೀರ ಹೆಂಗ ನೀವು? ಇದೇನಪ್ಪ ಇದೀಮ ಎಲ್ಲಿ ಕರ್ಕೊಂಡ್ ಬಂದೇವ್ ನಾವು ಅನ್ನಂಗಾತು. ತುಚ್ಛೀಕರಿಸಂಗಿಲ್ಲ, ಯಾವುದನ್ನ ತುಚ್ಛೀಕರಿಸ್ಬೇಡ್ರಿ ಅಂತಾರ ಅವ್ರು. ಬೈದ್ರ ಕೆಲಸ ಆಗ್ತದನ್ರಿ ಎಲ್ಲರೇ? ಅದ್ರ ಬಗ್ಗೆ ಕೆಟ್ಟ ಭಾವನೆ ಇಟ್ಕೊಂಡ್ರೆ ಕೆಲಸ ಆಗ್ತದೆ ಎಲ್ಲರೇ? ಆನಂದ ಸಿಗಾಗಿರುತ್ತೆ ಅಲ್ಲಿ. ವಿಷಯಾನಂದ ಕೂಡ ನಿಮ್ಮ ಒಳಗಿನ ಆತ್ಮದಿಂದಲೇ ನಿಮಗೆ ವಿಷಯಾನಂದ ಬಂದದಂದ್ರೂ ಸಹಿತ ಚಾ ಕುಡಿದ್ರಿಂದ ನಿಮ್ಗೆ ಆತ್ಮದಿಂದಲೇ ಆನಂದ ಎಲ್ಲಿ ಸಿಕ್ತು? ನಿಮ್ಮ ಆತ್ಮದ್ದೇ. ಆದರೆ ಚಾ ಕುಡಿಯೋದ್ರಿಂದ ಆನಂದ ಆಗ್ಯದಲ್ಲ, ಆ ಚಾ ನಿಮ್ಮ ಒಳಗಿಂದ ಆನಂದ ಪ್ರಕಟ ಆಗೋದಕ್ಕೆ ಅದು ಸಪೋರ್ಟ್ ಆಗ್ಯದ ಇಲ್ಲ? ಚಾ ಕುಡಿಯೋದ್ರಿಂದ ವೇದಾಂತ ಸಿದ್ಧಾಂತದಾಗ ಏನ್ ಹೇಳ್ತಾರ? ಚಾ ಕುಡಿಯೋದ್ರಿಂದ ಅಜ್ಞಾನಿಗಳು ಏನ್ ತಿಳ್ಕೊತಾರ? ಚಾದಿಂದಲೇ ಆನಂದ ಸಿಕ್ಕದ ಅಂತ ತಿಳ್ಕೊತಾರ. ಅದು ಚಾದಲಿಂತ ಆನಂದ ಸಿಕ್ಕಿಲ್ಲ, ನಿಮ್ಮೊಳಗಿನ ಆನಂದನೇ ನಿಮ್ಮ ಅನುಭವಕ್ಕೆ ಬಂದದ. ವಾಯಾ ಬಸ್ ಇದ್ದಂಗ ಬೇರೆ ಊರ್ ಮೇಲಿಂದ ನಿಮ್ಮೂರ್ ಬಸ್ ಮತ್ತೆ ನಿಮ್ಮೂರಿಗೆ ಬಂದದ. ಹಂಗ ನಿಮ್ಮೊಳಗಿನ ಆನಂದ ಆ ಚಾದ ಮೂಲಕವಾಗಿ ಮತ್ತೆ ನಿಮಗೇ ಬಂದದ ಅಂತ ಹೇಳ್ತಾರ. ಮತ್ತೆ ಹೇಳಿದ್ಮೇಲ ನಮ್ಮ ಒಳಗಿನ ಆನಂದ ಆ ಚಾದ ಮೂಲಕವಾಗಿ ಹೊರಗೆ ಬಂದದಂದ್ರೆ ಅದು ಚಾ ಹೊರಗಲಿಂತ ಅದು ಒಳಗಿನ ಆನಂದವನ್ನ ಹೊರಗೆ ತೆಗೆದು ಮತ್ತೆ ಒಳಗೆ ಕೊಡೋದಕ್ಕೆ ಸಪೋರ್ಟ್ ಮಾಡಿದ್ದು ಚಾ, ಹೌದಾ ಅಲ್ಲ? ಇಲ್ಲಿ ವಿಷಯಾನಂದ ಬಂದದ್ದು ಪ್ರತಿಬಿಂಬದ
ಬಿಂಬದ ಆನಂದನೆ ಪ್ರತಿಬಿಂಬದ ಮೂಲಕವಾಗಿ ಮತ್ತೆ ಬಿಂಬಕ್ಕೆ ಬಂದದು. ಬಿಂಬದಲ್ಲಿ ಉತ್ಪನ್ನವಾಗಿ ಪ್ರತಿಬಿಂಬದ ಮೂಲಕವಾಗಿ ಮತ್ತೆ ಒಳ್ಳೆ ಬಂದು ಬಿಂಬದೊಳಗೆ ಒಂದಾಗ್ತದೆ. ಬಿಂಬದಿಂದ ಪ್ರತಿಬಿಂಬ ತೋರುತ್ತದೆ. ಬಿಂಬ ಇದ್ದಾಗನ ಪ್ರತಿಬಿಂಬ ತೋರ್ತದೆ. ಅದಕ್ಕೆ ವಿದೌಟ್ ಹಿಮ್ ಐ ಕ್ಯಾನಾಟ್ ಎಕ್ಸಿಸ್ಟ್ ಅಂದ್ರೆ ಆತ ಇಲ್ಲ ಅಂತಂದ್ರೆ ನನಗೆ ಅಸ್ತಿತ್ವನೇ ಇಲ್ಲ. ಬಿಂಬ ಇಲ್ಲ ಅಂದ್ರೆ ಪ್ರತಿಬಿಂಬ ಇಲ್ಲವೇ ಇಲ್ಲ. ವಿಚಾರ ಮಾಡ್ಬೇಕ್ರಿ, ಹಿಂಗೆ ವಿಚಾರ ಮಾಡ್ಕೋತ ಮಲ್ಕೊಟ್ರಿ. ಅದು ನಿಮ್ಮೊಳಗೆ ನಿಮಗೆ ನಿರ್ಣಯ ಆಗ್ತದೆ. ಇನ್ನೊಬ್ಬರು ಹೇಳಿ ಕೇಳಿ ನಿರ್ಣಯ ತಗೊಳ್ಳೋದಕ್ಕಿಂತ ನಿಮ್ಮ ಸಹಾನುಭಾವದ ನಿರ್ಣಯಗಳು ತಗೋಬೇಕು. ನಿಮ್ಮೊಳಗೆ ನಿಮಗೆ ವಿಚಾರ ಮಾಡ್ಕೋತಾದ್ರೆ ನಿಮಗೆ ಅರ್ಥ ಆಗ್ತದೆ. ಒಳಗೆ ವಿಚಾರ ಮಾಡಿ ಸಹಾನುಭಾವದಿಂದ ನಿರ್ಣಯ ತಗೊಂಡು ಸಂತೋಷ ಪಡೋದು. ಅಂದ್ರೆ ಸರ್, ದೇಹ ನಾನಲ್ಲ ಅನ್ನೋದು ಒಂದು ಆನಂದ ಬಿಟ್ಟು ಯಾವ ಆನಂದ ಅಷ್ಟೊಂದು ಶಾಶ್ವತ ಅನ್ಸಲ್ಲ. ದೇಹ ನಾನಲ್ಲ ಅಂತಂದ್ರ ಆ ದೇಹದೊಳಗೆ ಇರೋ ತನಕ ದೇಹ ನೀವೇ ಅದ್ರಿ. ನಿಮ್ ಕಿವಿ ಮೂಗ ಯಾರು ಹಿಡಿದು ಜಗ್ಗಿದ್ರೆ ಸುಮ್ಮಿರ್ತೀರ? ನನಗೆ ಯಾಕೆ ಜಗ್ಗಿ ಕೇಳ್ತೀರಲ್ಲ, ಕೈ ಹಿಡಿದು ಜಗ್ಗಿದ್ರ ಮತ್ತೆ ಯಾರ ಕೈ ಹಿಡಿದು ಜಗ್ಗಿದ್ರ ನನ್ನ ಕೈ ಜಗ್ಗ್ಯಾನ ಅಂತೀರ, ನನ್ನ ಜಗ್ಗ್ಯಾನ ಅಂತೀರ? ಎರಡೂ ಆಗ್ತಿರ್ತಾವ. ಗಂಡ್ಮಕ್ಳು ಹಿಡಿದು ಜಗ್ಗಿದ್ರ ದುಃಖ ಆಗ್ತದ, ಅದೇ ಕೈ ಹೆಣ್ಮಕ್ಳು ಹಿಡಿದು ಜಗ್ಗಿದ್ರೆ ಖುಷಿ ಆಗ್ತದ. ಫರಕ್ ಅದಾವ. ಬ್ಯಾಂಕಿನಾಗ ಮುಂದೆ ನೋಡಿ ನಮ್ಮದು ನಾವು ಬರೀತಿರ್ತೀವಿ. ಒಬ್ಬ ಯಾವನ ಹಿಂದಲಿಂದ ತಿವಿದು ಬಿಡ್ತಾನೆ, ಸ್ವಲ್ಪ ಕೊಡು ಪೆನ್ ಕೊಡು ಅಂತಂದು. ಹೋಗ ಆ ಕಡೆ ಬೈದ್ ಬಿಡ್ತೀವಿ ಅವನಿಗೆ. ಅದ್ರ ಬದಲಿ ಒಬ್ಬ ಹೆಣ್ಮಗಳು ಬಂದು ತಿನ್ನೋದಕ್ಕೆ ಪೆನ್ ಕೊಡು ಅಂದ್ರೆ ತಾರಮ್ಮ ಏನ್ ಬರ್ದು ಕೊಡ್ಬೇಕು ಕೊಡ್ತೀನಿ ತಾಯಿಲ್ಲ. ಭಾರಿ ಮಜಾ ಇರ್ತವೆ. ಬ್ಯಾಂಕ್ನಾಗ ನೋಡ್ತಿರ್ಬೇಕು. ಜಗತ್ ವಿಚಿತ್ರ ರೀ. ಅದೇ ಅಂದೆ ಒಬ್ಬನಿಗೆ ಅವ ತಿಂಗುದ್ರಿ ಬೈದಿ ಮತ್ತೆ ಈಕಿ ತಿಂಗುದ್ರಿ ಇಟ್ಟೆಲ್ಲ ಬರೀದ್ಲಕತ್ತಿದಲ್ಲಪ್ಪ ಹೆಂಗ್ ನೀನ್ ಅಂತ ಕೇಳಿದೆ ನಾನು. ಅಯ್ಯೋ ಪಾಪ ಆಕಿಗೆ ಯಾರು ಬರೆದು ಕೊಡ್ಬೇಕು ಅಂತ ಬರೆದು ಕೊಡ್ಲಕತ್ತೀನಿ. ಮತ್ತ ಅವನು ಪಾಪ ಅಲ್ಲೇನೋ, ಅವನ ಮೇಲೆ ಯಾಕೆ ಚಿಟ್ಟಿಗೆ ಬಂದು ಈಕಿಗೆ ಯಾಕೆ ಆರಾಮ್ ಬರೆದು ಕೊಡ್ಲಕತ್ತಿದೆ ಅಂತ ಕೇಳಿ. ಹಿಂಗೆ ಇರ್ತಾವ ಮನುಷ್ಯನಲ್ಲಿ, ನಾನಾ ರೀತಿ ಭೇದ ಭಾವಗಳಿರ್ತಾವ. ಮತ್ತೆ ಯಾರೇನ್ ಮಾತಾಡ್ಬೇಕ್ರ? ಮುಗಿಸ್ರಿ, ಟೈಮ್ ಆಯ್ತು, ರೆಸ್ಟ್ ಮಾಡ್ಬೇಕಲ್ಲ.